You are on live, Srinivas sir. Okay, sir. Hello, students. Good evening to all. ನಾನು ಶ್ರೀನಿವಾಸ್ ಎಂ ಅರ್ಬಟ್ಟಿ, ಧಾರವಾಡದ JSS RSH PE ಕಾಲೇಜಿನಲ್ಲಿ ಭೌತಶಾಸ್ತ್ರ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ರಾಜ್ಯದ ಎಲ್ಲ ದ್ವಿತೀಯ PUC ವಿದ್ಯಾರ್ಥಿಗಳನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಇವತ್ತು ನಾನು ಫಸ್ಟ್ PU ಫಿಸಿಕ್ಸ್ ನಲ್ಲಿ ಬರುವ 4ನೇ ಚಾಪ್ಟರ್ ಮೋಷನ್ ಇನ್ ಅ ಪ್ಲೇನ್ ಎಂಬ ವಿಷಯದ ಮೇಲೆ ಹೇಗೆ CET ಪ್ರಶ್ನೆಗಳನ್ನ ಸಾಲ್ವ್ ಮಾಡಬೇಕಂತ ನಿಮ್ಗೆ ತಿಳಿಸ್ಕೊಡ್ತೇನೆ. ಸೊ ಅದಕ್ಕಿಂತ ಮೊದಲು ಈ ಸಬ್ಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಈಗಾಗಲೇ CET ಪರೀಕ್ಷೆಯನ್ನ ಬರೆದಿರುವಂತಹ ವಿದ್ಯಾರ್ಥಿಗಳಾಗಲಿ ಅಥವಾ ನಿಮ್ ತರ ಈ CET ಪರೀಕ್ಷೆಯನ್ನ ತಯಾರಿ ಮಾಡ್ಕೊಳ್ತಿರುವಂತಹ ವಿದ್ಯಾರ್ಥಿಗಳಾಗಲಿ ಸೊ ಅವರು ಫೇಸ್ ಮಾಡ್ತಿರುವಂತಹ ಸಮಸ್ಯೆಗಳೇನು. ಸೊ ಮೊದಲನೇದಾಗಿ ಕೆಲವು ಪ್ರಮುಖ ಸಮಸ್ಯೆಗಳನ್ನ ನಾನು ಇಲ್ಲಿ ಫಸ್ಟ್ ಲಿಸ್ಟ್ ಮಾಡ್ತೀನಿ. ಅದೇನಂದ್ರೆ ನಾವು ಪಾಠ ಸರಿಯಾಗಿ ಓದಿರ್ತೇವೆ, ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೇವೆ, ಆದ್ರೆ ಪರೀಕ್ಷೆಯಲ್ಲಿ ಒತ್ತಡದಿಂದಾಗಿ ಓದಿರುವ ಕಾನ್ಸೆಪ್ಟ್ಗಳಿಂದಲ್ಲ ಅದು ನಮಗೆ ನೆನಪೇ ಆಗೋದಿಲ್ಲ. ಸೊ ಇದೊಂದು ಸಮಸ್ಯೆ. ಎರಡನೇದಾಗಿ CET ಪ್ರಶ್ನೆ ಸಾಲ್ವ್ ಮಾಡುವಾಗ ಸರಿಯಾದ ಉತ್ತರವನ್ನ ಹುಡುಕುವಲ್ಲಿ ಗುರುತಿಸುವಲ್ಲಿ ನಮಗೆ ಗೊಂದಲ ಉಂಟಾಗ್ತಾ ಇದೆ. ಇದರಿಂದ ಹೆಚ್ಚಿನ ಸಮಯವನ್ನ ನಾವು ತೆಗೆದುಕೊಳ್ತಾ ಇದ್ದೀವಿ. ಸೊ ಮೂರನೇ ಸಮಸ್ಯೆ, ಮುಖ್ಯವಾದಂತ ಮೂರನೇ ಸಮಸ್ಯೆ ಏನಂತಂದ್ರೆ ಫಿಸಿಕ್ಸ್ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡುವಾಗ ನಮಗೆ ಸಾಕಷ್ಟು ಸಮಯ ತೆಗೆದುಕೊಳ್ತಾ ಇದೆ. ಸೊ ಇದರಿಂದ ಏನಾಗುತ್ತಪ್ಪ ಅಂತಂದ್ರೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ CET ಪ್ರಶ್ನೆಗಳನ್ನ ಅಟೆಂಪ್ಟ್ ಮಾಡಕ್ಕೆ ಆಗ್ತಾ ಇಲ್ಲ. ಸೊ ಇಂತಹ ಸಮಸ್ಯೆಗಳನ್ನ ನಾನು ಗಮನದಲ್ಲಿಟ್ಟುಕೊಂಡು ಸೊ ಈ ಮೋಷನ್ ಇನ್ ಪ್ಲೇನ್ ಈ ಟಾಪಿಕ್ ನಲ್ಲಿ ಈ CET ಕ್ವಶನ್ಸ್ ಗಳನ್ನ ಎಕ್ಸಾಂಪಲ್ಸ್ ಗಳನ್ನ ಸಾಲ್ವ್ ಮಾಡುವಾಗ ಇಂತಹ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರ ಇದೆ ಅನ್ನೋದನ್ನ ಸಹ ನಿಮ್ಗೆ ಹೇಳ್ಕೊಡ್ತೇನೆ. So along with subject, we learned some important tips to improve the performance in the CET examination. So ಈ ಸಬ್ಜೆಕ್ಟ್ ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾವುದೇ ಒಂದು ಟಾಪಿಕ್ ಅನ್ನ ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇ ಈಗಾಗಲೇ ಯಾಕಂದ್ರೆ ಈ ನೀವು CET ಎಕ್ಸಾಮ್ ಅನ್ನ ನೀವು ತಯಾರಿ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಈ ಟಾಪಿಕ್ ನ ಓದ್ಕೊಂಡ್ಬಿಟ್ಟಿರ್ತೀರ ಒಂದ್ಸಾರಿ. ಸೊ ಈಗ ನಾವು ಈ CET ಪರೀಕ್ಷೆಯನ್ನ ತಯಾರಿ ಮಾಡ್ಕೊಳ್ಳುವಾಗ ಈ ಟಾಪಿಕ್ ನಲ್ಲಿ ಬರುವಂತ ಪ್ರಮುಖ ಅಂಶಗಳನ್ನ ನಾವು ಒಂದ್ಸಾರಿ ನೋಡ್ಕೊಂಡ್ ಬಂದ್ಬಿಡೋಣ. ಸೊ ಮೊದಲನೇದಾಗಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಹೇಳ್ತಾ ನಿಮಗೆ. ಸೊ ಮೊದಲನೇದಾಗಿ ಅ ವೆಕ್ಟರ್ ಮೇಕಿಂಗ್ ಅನ್ ಆಂಗಲ್ ಥೀಟಾ ವಿತ್ ಹಾರಿಜಾಂಟಲ್, ದ ಕಾಂಪೊನೆಂಟ್ ಅಂದ್ರೆ ಈ ಹಾರಿಜಾಂಟಲ್ ಕಾಂಪೊನೆಂಟ್ ಮತ್ತೆ ವರ್ಟಿಕಲ್ ಕಾಂಪೊನೆಂಟ್ ಗಳಿದೆಯಲ್ಲ ಅವುಗಳನ್ನ ನಾವು ಇಲ್ಲಿ A cos ಥೀಟಾ ಮತ್ತೆ A sin ಥೀಟಾ ಅಂತ ಹೇಳ್ಬೇಕು. ಇಫ್ ದಟ್ ವೆಕ್ಟರ್ A ಮೇಕ್ಸ್ an angle theta with horizontal, ಅದೇ ವರ್ಟಿಕಲ್ ಕಾಂಪೊನೆಂಟ್ ಜೊತೆಗೆ ಆಂಗಲ್ ಮಾಡ್ಕೊಂಡಿದ್ರೆ ಹಾರಿಜಾಂಟಲ್ ಕಾಂಪೊನೆಂಟ್ A sin theta, ವರ್ಟಿಕಲ್ ಕಾಂಪೊನೆಂಟ್ A cos theta ಅಂತ ನೀವು ತಿಳ್ಕೊಬೇಕು. ಇದನ್ನ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದು, ಇದನ್ನ ನೀವು ಮೊದಲಿಗೆ ತಿಳ್ಕೊಂಡಿರ್ಬೇಕು. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಮೋಡ್ ಆಫ್ the magnitude of sum of two vectors is equal to the root of a square plus b square plus 2ab cos theta. Theta is the angle between two vectors A and B. If these two vectors are orthogonal, if they are mutually perpendicular, ಒಂದಕ್ಕೊಂದು ಲಂಬವಾಗಿದ್ರೆ ಸೊ ಅವಾಗ the resultant of these two vectors equal to root of a square plus b square. In projectile motion, horizontal component of velocity is always constant. ಈ projectile motion ಅಲ್ಲಿ ಈ horizontal component ಮತ್ತು vertical component ಅಂತ ಬರ್ತವೆ velocity. ಸೊ ಈ vertical component definitely it will change, but horizontal component ಅಂತ ಏನಿದೆಯಲ್ಲ ಇದು ಚೇಂಜ್ ಆಗೋದಿಲ್ಲ. It always remains constant. It's a very very important point you should remember. Then ಈ projectile motion ನಲ್ಲಿ ನಿಮಗೆ ಈ ಸಾಕಷ್ಟು ಇಂಪಾರ್ಟೆಂಟ್ ಫಾರ್ಮುಲಾಗಳು ಬರ್ತವೆ, ಅವುಗಳನ್ನ ನೀವು ಸರಿಯಾಗಿ ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು. ಫಾರ್ ಎಕ್ಸಾಂಪಲ್ ರೇಂಜ್, ಹೈಟ್, TM ಅಂತಂದ್ರೆ ಇಲ್ಲಿ ನಾನು ಟೈಮ್ ಟೇಕನ್ ಟು ರೀಚ್ ಮ್ಯಾಕ್ಸಿಮಮ್ ಹೈಟ್, ಕ್ಯಾಪಿಟಲ್ T ಅಂತಂದ್ರೆ ಟೈಮ್ ಟೇಕನ್ ಟು ಕಂಪ್ಲೀಟ್ ದಿ ಹೈಟ್, ಕಂಪ್ಲೀಟ್ ದಿ ಫ್ಲೈಟ್. ಸೊ ಈ ರೀತಿ ಈ ಫಾರ್ಮುಲಾಗಳನ್ನ ನೀವು ಸರಿಯಾಗಿ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಮತ್ತೆ ಇಲ್ಲೊಂದ್ಸಾರಿ ನೋಡಿ, ದ ಟೈಮ್ ಟೇಕನ್ ಟು ರೀಚ್ ಮ್ಯಾಕ್ಸಿಮಮ್ ಹೈಟ್ ಅಂಡ್ ಟೈಮ್ ಆಫ್ ದಿ ಫ್ಲೈಟ್ ಇವೆರಡೂ ರಿಲೇಶನ್ಶಿಪ್ ಅನ್ನ ನೀವು ಕಂಪೇರ್ ಮಾಡಿದಾಗ ಸೊ ಟೈಮ್ ಆಫ್ ಫ್ಲೈಟ್ ಏನಿದೆಲ್ಲ ಇಟ್ ಈಸ್ ಟ್ವೈಸ್ ದಿ ಟೈಮ್ ಟೇಕನ್ ಟು ರೀಚ್ ಮ್ಯಾಕ್ಸಿಮಮ್ ಹೈಟ್. ಸೊ ಈ ರಿಲೇಶನ್ಶಿಪ್ ಅನ್ನ ನೀವು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಸೊ ಇನ್ ಸೆಂಟ್ರಿಪೆಟಲ್ ಎಕ್ಸಲೇಷನ್ AC equal to v square by r, v ಅಂತಂದ್ರೆ ಲೀನಿಯರ್ ವೆಲಾಸಿಟಿ ಅಂಡ್ v equal to omega r, omega r ಅಂತಂದ್ರೆ ನೀವು ದಿಸ್ ಇಸ್ ಅ ರಿಲೇಶನ್ಶಿಪ್ ಬಿಟ್ವೀನ್ ಲೀನಿಯರ್ ವೆಲಾಸಿಟಿ ಅಂಡ್ angular velocity.
ಸೊ ಕೊನೆ ಪಕ್ಷ ಇಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ನೀವು ಒಂದ್ಸಾರಿ ಸರಿಯಾಗಿ ನೆನಪಿನಲ್ಲಿ ಇಟ್ಕೊಂಡ್ಬಿಟ್ರೆ ಸೊ ಯು ಕ್ಯಾನ್ ಈಸಿಲಿ ಸಾಲ್ವ್ ದಿ ಕ್ವಶನ್ಸ್ ಆನ್ ದಿಸ್ ಟಾಪಿಕ್. ಸೊ ಲೆಟ್ಸ್ ಮೂವ್ ಟು ದಿ ಫಸ್ಟ್ ಕ್ವಶನ್. ಐಡೆಂಟಿಫೈ ಅ ವೆಕ್ಟರ್ ಕ್ವಾಂಟಿಟಿ ಅಮಾಂಗ್ ದಿ ಫಾಲೋಯಿಂಗ್. ಸೊ ವಿ ವಿಲ್ ಡಿಸ್ಪ್ಲೇ ಆಲ್ ದಿ 4 ಆಪ್ಷನ್ಸ್ ಫಸ್ಟ್. ಸೊ ಈ 4 ಆಪ್ಷನ್ಸ್ಗಳು. ಸೊ ಇಂಥ ಪ್ರಶ್ನೆಗಳನ್ನೇ ನೀವು ಸಾಲ್ವ್ ಮಾಡುವಾಗ, ಸೊ ನೀವು ನೆನಪಿಟ್ಟುಕೊಳ್ಳಿ, ಇಂಥ ಪ್ರಶ್ನೆಗಳನ್ನು ಸಾಲ್ವ್ ಮಾಡುವಾಗ ನೀವು ಸಾಕಷ್ಟು ಹಾರ್ಡ್ ವರ್ಕ್ ಮಾಡ್ಕೊಂಡಿರ್ಬೇಕು. ಏನಂತಂದ್ರೆ ಸಾಕಷ್ಟು ಫಿಸಿಕಲ್ ಕ್ವಾಂಟಿಟಿಗಳು ಬರ್ತವೆ ಫಿಸಿಕ್ಸ್ ನಲ್ಲಿ. ಸೊ ಬರುವಾಗ ಈ ಯಾವುದು ಫಿಸಿಕಲ್ ಕ್ವಾಂಟಿಟಿಗೆ ಮ್ಯಾಗ್ನಿಟ್ಯೂಡ್ ಇದೆ, ಯಾವ ಫಿಸಿಕಲ್ ಕ್ವಾಂಟಿಟಿಗೆ ಮ್ಯಾಗ್ನಿಟ್ಯೂಡ್ ಮತ್ತೆ ಡೈರೆಕ್ಷನ್ ಎರಡೂ ಇದೆ ಅನ್ನೋದನ್ನ ನೀವು ಸಾಕಷ್ಟು ಲಿಸ್ಟ್ ಮಾಡಿಕೊಂಡಿರ್ಬೇಕು. ಸೊ ಅವಾಗ ಮಾತ್ರ ಇವುಗಳನ್ನ ನೀವು ಐಡೆಂಟಿಫಿಕೇಶನ್ ಮಾಡೋದು ಬಹಳ ಸರಳವಾಗಿರ್ತದೆ. ಸೊ ಇಲ್ಲಿ ನೋಡಿ, ಇದರಲ್ಲಿ ನಿಮಗೆ ಡಿಸ್ಟೆನ್ಸ್, heat, energy. Heat is also a form of energy. So you will do energy, but it's a distance. They are scalar quantities. They have got only magnitude. But whereas this angular momentum is one such physical quantity which is having both magnitude and direction. So hence this is your correct answer. So ಇಲ್ಲಿ ನೀವು ತಿಳ್ಕೊಬೇಕಾಗಿಷ್ಟೇ, ನೀವು ಸಾಕಷ್ಟು ಫಿಸಿಕಲ್ ಕ್ವಾಂಟಿಟಿಗಳು ಬರ್ತವೆ, ಅವುಗಳನ್ನೆಲ್ಲನೂ ನೀವು ಯಾವುದು ಸ್ಕೇಲಾರ್ ಕ್ವಾಂಟಿಟಿ ಮತ್ತೆ ಯಾವುದು ವೆಕ್ಟರ್ ಕ್ವಾಂಟಿಟಿ ಅಂತ ಕ್ಲಾಸಿಫೈ ಮಾಡಿಕೊಂಡು ಸಾಕಷ್ಟು ರಿವಿಷನ್ ಅನ್ನ ನೀವು ಮಾಡ್ಕೊಂಡಿರ್ಬೇಕು. ಸೊ ಲೆಟ್ಸ್ ಮೂವ್ ಟು ಕ್ವಶನ್ ನಂಬರ್ 2. A vector with a magnitude A, then unit vector A cap in the direction of A vector. ಸೊ ಇಲ್ಲಿ 4 ಆಪ್ಷನ್ಸ್ ನೋಡಿದಾಗ ಸ್ವಲ್ಪ ಗೊಂದಲ ಆಗೋದು ಸಹಜ. ಯಾಕಂದ್ರೆ ಒಂದು ವೆಕ್ಟರ್ ಇದೆ, ಒಂದು ಸ್ಕೇಲಾರ್ ಇದೆ, ಒಂದ್ಸಾರಿ ಮಲ್ಟಿಪ್ಲೈ ಮಾಡಿದ್ದಾರೆ, ಒಂದ್ಸತಿ ಡಿವಿಷನ್ ಮಾಡಿದ್ದಾರೆ. ಸೊ ಏನಪ್ಪಾ ಎಷ್ಟು ಕನ್ಫ್ಯೂಷನ್ ಇದೆ ಅಂತ ನಿಮ್ಗೆ ಅನಿಸಬಹುದು. ಬಟ್ ಇಫ್ ಯು ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್ ಆಫ್ ಯೂನಿಟ್ ವೆಕ್ಟರ್, ಸೊ ಇಟ್ ಈಸ್ ವೆರಿ ಈಸಿ ಟು ಐಡೆಂಟಿಫೈ ದಿ ಆನ್ಸರ್. ಸೊ ಅದು ಹೆಂಗೆ ಅಂತ ಹೇಳ್ತೀನಿ ನಿಮ್ಗೆ. ಇಲ್ಲೊಂದ್ಸಾರಿ ನೋಡಿ, ಎ ಮಲ್ಟಿಪ್ಲೈಡ್ ಬೈ ಎ ಕ್ಯಾಪ್ ಈಕ್ವಲ್ಸ್ ಟು ಎ ವೆಕ್ಟರ್. ಇದರ ಅರ್ಥ ಏನಪ್ಪಾ ಅಂದ್ರೆ, whenever you are multiplying a unit vector with a scalar quantity, then this scalar quantity A, ನೋಡ್ರಿ ಇದು ತಲೆ ಮೇಲೆ ಏನು ಇಲ್ಲ, ಇದು ತಲೆ ಮೇಲೆ ಎರೋ ಮಾರ್ಕ್ ಇಲ್ಲ ಅಂದ್ರೆ ಇದು ಸ್ಕೇಲಾರ್ ಕ್ವಾಂಟಿಟಿ. ಇಲ್ಲಿ ನೋಡಿ, ಇದು ತಲೆ ಮೇಲೆ ಎರೋ ಮಾರ್ಕ್ ಇದೆ, ಬಿಕಾಸ್ ಇಟ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಸೊ ವೆನ್ ದಿಸ್ ಯೂನಿಟ್ ವೆಕ್ಟರ್ ಈಸ್ ಮಲ್ಟಿಪ್ಲೈಡ್ ವಿತ್ ಅ ಸ್ಕೇಲಾರ್ ಕ್ವಾಂಟಿಟಿ, ದೆನ್ ದಿಸ್ ಸ್ಕೇಲಾರ್ ಕ್ವಾಂಟಿಟಿ ಟರ್ನ್ಸ್ ಇನ್ ಟು ವೆಕ್ಟರ್ ಕ್ವಾಂಟಿಟಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದು ನಿಮ್ಗೆ ಅರ್ಥ ಆಗ್ಬಿಟ್ರೆ ಸೊ ರೆಸ್ಟ್ ಆಫ್ ಥಿಂಗ್ ಈಸ್ ವೆರಿ ಈಸಿ. ನೋಡಿ, ಎ ಕ್ಯಾಪ್ ಅಂದ್ರೆ ಯೂನಿಟ್ ವೆಕ್ಟರ್ ಈಕ್ವಲ್ಸ್ ಟು ಎ ವೆಕ್ಟರ್ ಡಿವೈಡೆಡ್ ಬೈ ಇಟ್ಸ್ ಮ್ಯಾಗ್ನಿಟ್ಯೂಡ್. ಇಲ್ಲಿದೆ ಆನ್ಸರ್ ಅದು. ಸೊ ದಿಸ್ ಇಸ್ ಯುವರ್ ಕರೆಕ್ಟ್ ಆನ್ಸರ್. ಸೊ ಕಾನ್ಸೆಪ್ಟ್ ಅನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಸೊ ಆನ್ಸರ್ ಅನ್ನ ಐಡೆಂಟಿಫೈ ಮಾಡೋದೇನಿಲ್ಲ, ಅದು ಬಹಳ ಸರಳವಾಗಿರ್ತದೆ. ಕ್ವಶನ್ ನಂಬರ್ 3. ದ ಯೂನಿಟ್ ವೆಕ್ಟರ್ಸ್ ಅಲಾಂಗ್ ದಿ 3 ಕೋಆರ್ಡಿನೇಟ್ ಆಕ್ಸಿಸ್ ಆರ್ ರಿಲೇಟೆಡ್ ಆಸ್. ಸೊ ಈ ರೀತಿ 4 ಆಪ್ಷನ್ ಕೊಟ್ಟಾಗ ಅದೇ ರೀತಿ ನೀವು ಯಾವ ರೀತಿ ಕ್ವಶನ್ ನಂಬರ್ 2 ಅನ್ನ ನೀವು ಕಾನ್ಸೆಪ್ಟ್ ಬೇಸ್ಡ್ ಅಂದ್ರೆ ಸ್ವಲ್ಪ ನಾಲೆಜ್ ಇರಬೇಕು, ಕಾನ್ಸೆಪ್ಟ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಮಾಡಿದಾಗ ಈ ಆನ್ಸರ್ ಅನ್ನ ಐಡೆಂಟಿಫಿಕೇಶನ್ ಮಾಡೋದು ಈಸಿ ಆಗುತ್ತೆ. ಅದೇ ರೀತಿ ಇದು ಸಹ ಯೂನಿಟ್ ವೆಕ್ಟರ್, ದ ನೇಮ್ ಇಟ್ಸೆಲ್ಫ್ ಸೇಸ್ ಇಟ್ಸ್ ಅ ವೆಕ್ಟರ್ ಕ್ವಾಂಟಿಟಿ ಹೂಸ್ ಮ್ಯಾಗ್ನಿಟ್ಯೂಡ್ ಈಸ್ ಈಕ್ವಲ್ಸ್ ಟು 1. ನೀವು ಎ ಆಪ್ಷನ್ ನೋಡಿ, ಬಿ ಆಪ್ಷನ್ ನೋಡಿ, ಮತ್ತೆ ಡಿ ಆಪ್ಷನ್ ನೋಡಿ. ಈ ಯಾವುದೇ ಆಪ್ಷನ್ ನಲ್ಲಿ ಈ ಯೂನಿಟ್ ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಏನಿಲ್ಲ 1 ಅಂತ ಎಲ್ಲೂ ತೋರ್ಸೇ ಇಲ್ಲ. I is a unit vector along the x-axis, J is a unit vector along the y-axis, K is a unit vector along the z-axis. But here in this option B nalli nodi, I equal to J, J equal to K, sorry, option B alla, option C nalli I equal to J, J equal to K, K equal to 1. Andre this is exactly according to the definition of unit vector. Hence this is your correct answer. So the magnitude of unit vector along any coordinate axis is always equals to 1. ಈ ಸ್ಟೇಟ್ಮೆಂಟ್ ಅನ್ನ ನೀವು ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ನೆನಪಿಟ್ಕೊಳ್ಬೇಕು. ಬರೀ ನೆನಪಿಟ್ಕೊಳ್ಳಲ್ಲ, ಅರ್ಥ ಮಾಡ್ಕೋಬೇಕು, ನಂತರ ಅದನ್ನ ಸರಿಯಾಗಿ ನೆನಪಿನಲ್ಲಿ ಇಟ್ಕೊಳ್ಬೇಕು. So let's move to question number 4. If 2 vectors P and Q are such that P plus Q equal to P minus Q, then which property of the following is true? ಇಲ್ಲಿ 4 ಪ್ರಾಪರ್ಟಿಗಳನ್ನು ತೋರಿಸಿದ್ದಾರೆ. ಸೊ ಇದರಲ್ಲಿ ನಿಮಗೆ ಫಸ್ಟ್ ಆಫ್ ಆಲ್ 2 ಆಪ್ಷನ್ಸ್ ಗಳನ್ನ ನೇರವಾಗಿ ನೀವು ತೆಗೆದು ಹಾಕಬಹುದು. ಯಾವ್ದಪ್ಪ ಅಂತಂದ್ರೆ P is a proper vector, Q is a proper vector. Proper vector definition ಏನು? Proper vector is a non-zero vector. So when non-zero vector, ಇದು P example ತಗೊಳ್ರಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು P non-zero vector when it is added to Q, when it is subtracted from this Q, ಅವಾಗ ನೀವು P plus Q ಏನಿಲ್ಲ, it is definitely not equal to P minus Q. ಅದೇ ರೀತಿ
ಕ್ಯೂ ಅನ್ನ ನೀವು ಒಂದ್ಸಾರಿ ಪಿ ಗೆ ಆಡ್ ಮಾಡಿ ಇನ್ನೊಂದ್ಸತಿ ಪಿ ಇಂದ ಸಬ್ಟ್ರಾಕ್ಟ್ ಮಾಡಿದಾಗ, ಯಾಕಂದ್ರೆ ಕ್ಯೂ ಇಸ್ ಅ ನಾನ್ ಜೀರೋ ವೆಕ್ಟರ್ ನ ಆಡ್ ಮಾಡಿದಾಗ ಅಥವಾ ಸಬ್ಟ್ರಾಕ್ಟ್ ಮಾಡಿದಾಗ ಒಂದೇ ವೆಕ್ಟರ್ ನಿಂದ ಅವಾಗ ಏನಾಗುತ್ತಪ್ಪ ಅಂದ್ರೆ ಪಿ ಪ್ಲಸ್ ಕ್ಯೂ ಇಸ್ ಡೆಫಿನೆಟ್ಲಿ ನಾಟ್ ಈಕ್ವಲ್ ಟು ಪಿ ಮೈನಸ್ ಕ್ಯೂ. ಸೊ ಇನ್ನು ಉಳಿತೇನೆ ಈಗ ಪಿ ಎ ಆಪ್ಷನ್ ಮತ್ತು ಸಿ ಆಪ್ಷನ್. ಸೊ ಇಲ್ಲಿ ಬಿ ಆಪ್ಷನ್ ಮತ್ತೆ ಡಿ ಆಪ್ಷನ್ ನಿಮಗೆ ಉತ್ತರ ಅಂತ ತಗೊಳಕ್ ಆಗಲ್ಲ. ಸೊ ವೆನ್ ಯು ಟೇಕ್ ಪಿ ಇಸ್ ಅ ನಲ್ ವೆಕ್ಟರ್, ಇದನ್ನ ನಲ್ ವೆಕ್ಟರ್ ಅಂತ ತಗೊಂಡ್ರೆ, ಸೊ ಪಿ ಅನ್ನ ಕ್ಯೂ ಆಡ್ ಮಾಡಿದಾಗ, ನಲ್ ವೆಕ್ಟರ್ ಅನ್ನ ಕ್ಯೂ ವೆಕ್ಟರ್ ಜೊತೆ ಆಡ್ ಮಾಡಿದಾಗ there is no change in the vector q. But if you try to subtract this q vector from this null vector, it is not possible. Hence C option is left. So C option ಏನಿದೆ, q is a null vector. When it is added to p vector or when it is subtracted from this p vector, the value of a p vector will not change. So hence answer is C. So question number 5. 6 vectors A through F have the following magnitude and directions indicated in the figure. Which of the following statement is true? ಇಲ್ಲಿ 6 ವೆಕ್ಟರ್ ಗಳನ್ನು ಕೊಟ್ಟಿದ್ದಾರೆ A ದಿಂದ F ವರೆಗೆ. ಸೊ ಅದರ ಮ್ಯಾಗ್ನಿಟ್ಯೂಡ್ ಮತ್ತೆ ಡೈರೆಕ್ಷನ್ ಬದಲಾಗಿದೆ, ಬೇರೆ ಬೇರೆ ಇದೆ. ಸೊ ಇಲ್ಲಿ ನೋಡಿ ಎಫ್ ವೆಕ್ಟರ್ ಏನಿದೆಯಲ್ಲ ಅದನ್ನ ರಿಸಲ್ಟೆಂಟ್ ವೆಕ್ಟರ್ ನಾಗಿ ತೆಗೆದುಕೊಳ್ತಾರೆ. ಸೊ ಬಿ ಪ್ಲಸ್ ಸಿ ಈಕ್ವಲ್ ಟು ಎಫ್ ಅಥವಾ ಡಿ ಪ್ಲಸ್ ಸಿ ಈಕ್ವಲ್ ಟು ಎಫ್, ಎರಡು ವೆಕ್ಟರ್ ನ ಆಡ್ ಮಾಡಿದಾಗ ರಿಸಲ್ಟ್ ಏನ್ ಬರ್ತದೆ, ಎಫ್ ಬರ್ತದೆ. ಸೊ ಇಲ್ಲಿ ನೀವು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನ ರಿಕಾಲ್ ಮಾಡ್ಕೋಬೇಕಾಗ್ತದೆ. ಅದ್ ಯಾವ್ದಂತಂದ್ರೆ ಟ್ರಯಾಂಗಲ್ ಆಫ್ ವೆಕ್ಟರ್ ಅಡಿಷನ್. ಸೊ ಟ್ರಯಾಂಗಲ್ ಆಫ್ ವೆಕ್ಟರ್ ಅಡಿಷನ್ ಏನ್ ಹೇಳ್ತದಪ್ಪ ಅಂದ್ರೆ, ನೀವು 3 ವೆಕ್ಟರ್ ಅನ್ನಗಳನ್ನ ನೀವು ಟ್ರಯಾಂಗಲ್ ಫಾರ್ಮ್ ನಲ್ಲಿ ಜೋಡಿಸಿದ್ರೆ, 3 ವೆಕ್ಟರ್ ಅನ್ನಗಳನ್ನ ನೀವು ಟ್ರಯಾಂಗಲ್ ಫಾರ್ಮ್ ನಲ್ಲಿ ಜೋಡಿಸಿದ್ರೆ ಅವಾಗ ಏನಾಗುತ್ತಪ್ಪ ಅಂದ್ರೆ, ಲಾ ಏನ್ ಹೇಳ್ತದೆ ಅಂತಂದ್ರೆ, ಇಫ್ ಟೂ ವೆಕ್ಟರ್ಸ್ ಆರ್ ಟ್ರೀಟೆಡ್ ಆಸ್ 2 sides of the triangle and if they are in same order, ಇಲ್ಲಿ ಆರ್ಡರ್ ಸೇಮ್ ಇದೆ ನೋಡಿ, ಡೈರೆಕ್ಷನ್ ಇಸ್ ಡಿಫರೆಂಟ್, ಆರ್ಡರ್ ಇಸ್ ಡಿಫರೆಂಟ್. ಮೇ ಬಿ ಸಿ ಅಂಡ್ ಬಿ ದೇ ಆರ್ ಇನ್ ಡಿಫರೆಂಟ್ ಡೈರೆಕ್ಷನ್ಸ್ ಬಟ್ ದೇ ಆರ್ ಇನ್ ಸೇಮ್ ಆರ್ಡರ್. ಆರ್ಡರ್ ಅಂದ್ರೆ ಏನು, ಈ ಸಿ ವೆಕ್ಟರ್ ನೋಡ್ರಿ ಟೇಲ್ ಹೆಡ್, ಬಿ ವೆಕ್ಟರ್ ನೋಡ್ರಿ ಇದು ಸಹ ಟೇಲ್ ಹೆಡ್. And the triangle also says the resultant vector ಏನಿದೆಯಲ್ಲ it should be in the reverse order. ಇದು ಏನು ಟ್ರಯಾಂಗಲ್ ಅದ 3ನೇ ಸೈಡ್ ಏನಿದೆಯಲ್ಲ ಅದನ್ನ ನಾವು ಎಫ್ ವೆಕ್ಟರ್ ಇಂದ ರಿಪ್ರೆಸೆಂಟ್ ಮಾಡಿದಾಗ, ಬಟ್ ದಿಸ್ ಥರ್ಡ್ ವೆಕ್ಟರ್ ಏನಿದೆಯಲ್ಲ ಅಕಾರ್ಡಿಂಗ್ ಟು ದಿಸ್ ಲಾ ಇಟ್ ಶುಡ್ ಬಿ ಇನ್ ರಿವರ್ಸ್ ಆರ್ಡರ್. ಇದು ಟೇಲ್ ಹೆಡ್ ಆಗಿದ್ರೆ ಇದು ಹೆಡ್ ಟೇಲ್ ಆಗಿರ್ಬೇಕು, ಬಟ್ ಇದೇನಾಗಿದೆ, ಇದು ಸಹ ಟೇಲ್ ಹೆಡ್ ಆಗಿರೋದ್ರಿಂದ ನೀವು ಸಿ ಪ್ಲಸ್ ಬಿ ಅಥವಾ ಬಿ ಪ್ಲಸ್ ಸಿ ಇಸ್ ನಾಟ್ ಈಕ್ವಲ್ ಟು ಎಫ್ ಅಂತ ಹೇಳಕ್ಕಾಗಲ್ಲ. Then it will be ruled out. If you take the second option, D plus C equal to F, ನೋಡಿ C ಮತ್ತೆ D they are in different order. ಇದು ಟೇಲ್ ಹೆಡ್ ಆಗಿದೆ, ಇದು ಹೆಡ್ ಟೇಲ್ ಇದೆ. ಸೊ ಆ ಕಾರಣಕ್ಕಾಗಿ ನೀವು ಬೇರೆ ಬೇರೆ ಆರ್ಡರ್ ನಲ್ಲಿ ಇರೋದ್ರಿಂದ ನೀವು D plus C equal to F ಅಂತ ಹೇಳಕ್ಕಾಗಲ್ಲ. ಸೊ ದಿಸ್ ಆಪ್ಷನ್ is also wrong. Then if you go to the third option, ನೋಡಿ ಈಗ D ಮತ್ತೆ E ತಗೊಂಡಿದ್ದಾರೆ. ಇಲ್ಲಿ ನೋಡಿ ಇದು ಡಿ ವೆಕ್ಟರ್ ಮತ್ತು ಇದು ಇ ವೆಕ್ಟರ್, ಇವುಗಳ ಡೈರೆಕ್ಷನ್ ನೋಡಿ ಅದೇ ಡೈರೆಕ್ಷನ್ ನಲ್ಲಿ ಇವುಗಳನ್ನ ನಾನು ಟ್ರಯಾಂಗಲ್ ಫಾರ್ಮ್ ನಲ್ಲಿ ಜೋಡಿಸಿದ್ದೀನಿ. ಸೊ ಇದು ಡಿ, ಇದು ಇ, ಅಂಡ್ ಡಿ ಟೇಲ್ ಹೆಡ್, ಇ ಟೇಲ್ ಹೆಡ್, ದೇ ಆರ್ ಇನ್ ಸೇಮ್ ಆರ್ಡರ್. ಅಕಾರ್ಡಿಂಗ್ ಟು ದಿ ಲಾ ಆಫ್ ವೆಕ್ಟರ್ ಅಡಿಷನ್, ಥರ್ಡ್ ವೆಕ್ಟರ್ ಏನಿದೆಯಲ್ಲ ಇಟ್ ಶುಡ್ ಬಿ ಇನ್ ರಿವರ್ಸ್ ಆರ್ಡರ್. ಹಾಗೆ ಇದೆ, ಇಟ್ ಇಸ್ ನಾಟ್ ಟೇಲ್ ಹೆಡ್, ಇಟ್ ಈಸ್ ಹೆಡ್ ಟೇಲ್, ಇಟ್ ಈಸ್ ಇನ್ ದಿ ರಿವರ್ಸ್ ಆರ್ಡರ್. ಸೊ ನೌ ವಿ ಕ್ಯಾನ್ ಸೇ ಡಿ ಪ್ಲಸ್ ಈಕ್ವಲ್ ಟು ಎಫ್. ಸೊ ಆ ಕಾರಣಕ್ಕಾಗಿ ದಿಸ್ ಆಪ್ಷನ್ ಇಸ್ ಕರೆಕ್ಟ್ ಅಂಡ್ ದಿಸ್ ಒನ್ ಮೋರ್ ರಾಂಗ್ ಆಪ್ಷನ್ ಇಸ್ ಹಿಯರ್. ಅದನ್ನು ನೋಡಿ ಒಂದ್ಸಾರಿ. ಸೊ ಬಿ ಮತ್ತೆ ಇ ಅನ್ನ ನೋಡಿ, ಬಿ ಏನಿದೆಲ್ಲ ಅದು ಇಲ್ಲಿದೆ, ಇ ಇದೆಲ್ಲ ಈ ಡೈರೆಕ್ಷನ್ ಇದೆ. ಸೊ ಈ 3 ವೆಕ್ಟರ್ ಗಳನ್ನ ನೀವು ಟ್ರಯಾಂಗಲ್ ಫಾರ್ಮ್ ನಲ್ಲಿ ಜೋಡಿಸ್ಬಿಟ್ರೆ, ಸೊ ಇ ಅಂಡ್ ಬಿ ದೇ ಆರ್ ಇನ್ ಡಿಫರೆಂಟ್ ಆರ್ಡರ್ಸ್. ಹೆನ್ಸ್ ಯು ಕೆನಾಟ್ ಸೇ ಬಿ ಪ್ಲಸ್ ಈಕ್ವಲ್ ಟು ಎಫ್. ಸೊ ಹೆನ್ಸ್ ದ ಆನ್ಸರ್ ಈಸ್ ಆಲ್ಸೋ ರಾಂಗ್ ಫಾರ್ ದಿಸ್ ಡಿ ಆಪ್ಷನ್. ಸೊ ದ ಕರೆಕ್ಟ್ ಆಪ್ಷನ್ ಈಸ್ ಡಿ ಪ್ಲಸ್ ಇ ಈಕ್ವಲ್ ಟು ಎಫ್. ಸೊ ಈ ರೀತಿ ನೀವು ಟ್ರಯಾಂಗಲ್ ಆಫ್ ವೆಕ್ಟರ್ ಅಡಿಷನ್ ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ, ಸೊ ಇಷ್ಟೆಲ್ಲಾ ಆಪ್ಷನ್ಸ್ ಗೆ ನೀವು ಈ ಡಯಾಗ್ರಾಮ್ ಅನ್ನ ಡ್ರಾ ಮಾಡೋದು ಬಹಳ ಸಮಯ ತೆಗೆದುಕೊಳ್ತೇವೆ ಅಂತ ಹೇಳಿದ್ರೆ ತಪ್ಪು ಕಲ್ಪನೆ. ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಬಹಳ ಫಾಸ್ಟ್ ಆಗಿ ನೀವು ಕನ್ಕ್ಲೂಷನ್ ಗೆ ಬರ್ಬೋದು. ಪ್ರಾಕ್ಟೀಸ್ ಇರಬೇಕು. ಪ್ರಾಕ್ಟೀಸ್ ಇಲ್ದೇನೆ ನೀವು ನೇರವಾಗಿ ಒಂದ್ಸಾರಿ ಇದನ್ನ ಪ್ರಾಕ್ಟೀಸ್ ಮಾಡಿ ಸೆಕೆಂಡ್ ಟೈಮ್ ಇದೇ ಕ್ವಶನ್ ನೀವು ಒಂದ್ಸಾರಿ ಸಾಲ್ವ್ ಮಾಡಕ್ ಹೋಗಿ ಇಟ್ ವಿಲ್ ಡೆಫಿನೆಟ್ಲಿ ಟೇಕ್ ಟೈಮ್. But if you understand the concept very much properly, then it will be easy for you to get the answer very quickly. So question number 6. The x and y components of force F acting at 30 degree to x axis are respectively. So ಈ ರೀತಿ 4 ಆಪ್ಷನ್ ಕೊಟ್ಟಿದ್ದಾರೆ.
ಏನ್ ಮಾಡಿದ್ದಾರೆ, ಇಲ್ಲೊಂದು ಎಫ್ ವೆಕ್ಟರ್ ಇದೆ. ಇಟ್ ಈಸ್ ಮೇಕಿಂಗ್ an angle 30 degree. I mean, it is making 30 degree angle with x axis, and you have to find out the horizontal and vertical component of f. ಅಂದ್ರೆ ಈ f ವೆಕ್ಟರ್ ನ horizontal component ಮತ್ತೆ vertical component ಗಳನ್ನ ನೀವು ಕಂಡುಹಿಡಿಯಬೇಕು. ನಾ ಸಮರಿಯಲ್ಲಿ ಹೇಳಿದ್ದೆ, ಯಾವುದೇ ಒಂದು ವೆಕ್ಟರ್ ನ ತೆಗೆದುಕೊಂಡ್ರೆ ಆ ವೆಕ್ಟರ್ horizontal ಜೊತೆಗೆ ಥೀಟಾ ಆಂಗಲ್ ಮಾಡ್ಕೊಂಡಿದ್ರೆ ಅದು horizontal component f cos ಥೀಟಾ ಆಗಿರ್ತದೆ, ವರ್ಟಿಕಲ್ ಕಾಂಪೊನೆಂಟ್ ಎಫ್ ಸೈನ್ ಥೀಟಾ ಆಗಿರ್ತದೆ. ಸೊ ಅದನ್ನೇ ನೀವು ಇಲ್ಲಿ ಅಪ್ಲೈ ಮಾಡಿಬಿಟ್ರೆ ಎಕ್ಸ್ ಕಾಂಪೊನೆಂಟ್ ಎಫ್ ಈಕ್ವಲ್ ಟು ಎಫ್ ಕಾಸ್ ಥೀಟಾ. ಸೊ ಕಾಸ್ ಥೀಟಾ ಈಕ್ವಲ್ ಟು ಇನ್ √3/2 ಬಿಕಾಸ್ 30 ಡಿಗ್ರಿ ಕಾಸ್ 30 ಡಿಗ್ರಿ ಇಸ್ √3/2. ಎಫ್ ಇಂಟು √3/2 ಅನ್ನ ನೀವು √3/2 ಎಫ್ ಅಂತ ಬರೀಬಹುದು. ಇಲ್ಲಿ ಆಪ್ಷನ್ ಇದೆ ನೋಡಿ. ಇನ್ನೊಂದು ಇಂಪಾರ್ಟೆಂಟ್ ನಿಮ್ಗೆ ವಿಷಯ ಹೇಳ್ಬೇಕಂದ್ರೆ ಇಲ್ಲಿ ಎ ಬಿ ಸಿ ಡಿ ಆಪ್ಷನ್ ನೋಡಿ, ಎಕ್ಸ್ ಕಾಂಪೊನೆಂಟ್ ಇಲ್ಲ √3/2 ಎಫ್ ಅಂತ ಸಿ ನಲ್ಲಿ ಮಾತ್ರ ಇದೆ, ಮಿಕ್ಕಿದ ಯಾವುದೇ ಆಪ್ಷನ್ ನಲ್ಲಿ ಇಲ್ಲ, ಎ ನಲ್ಲಿಲ್ಲ, ಬಿ ನಲ್ಲಿಲ್ಲ, ಡಿ ನಲ್ಲಿಲ್ಲ. ಆ ಕಾರಣಕ್ಕಾಗಿ ನೀವು ವೈ ಕಾಂಪೊನೆಂಟ್ ಅನ್ನ ನೀವು ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆನೇ ಇಲ್ಲ. ನೀವು ವೈ ಕಾಂಪೊನೆಂಟ್ ಗೆ ನೀವು ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಏನ್ ಸಮಯ ತೆಗೆದುಕೊಳ್ತೀರಿ ಆ ಸಮಯವನ್ನ ನೆಕ್ಸ್ಟ್ ಕ್ವಶನ್ ಗೆ ನೀವು ಯುಟಿಲೈಸ್ ಮಾಡ್ಕೋಬಹುದು. ದಿಸ್ ಇಸ್ ಹೌ ಯು ಕ್ಯಾನ್ ಮ್ಯಾನೇಜ್ ದಿ ಟೈಮ್. ಸಮಯವನ್ನ ಈ ರೀತಿ ನೀವು ವ್ಯವಸ್ಥಿತ ರೀತಿಯಲ್ಲಿ ನೀವು ಪರಿಪಾಲನೆ ಮಾಡಬಹುದು. ಸೊ ಆ ಕಾರಣಕ್ಕಾಗಿ ನಾನು ನಿಮ್ಗೆ ವೈ ಕಾಂಪೊನೆಂಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ ಇಲ್ಲಿ. ಆದ್ರೆ ದಿಸ್ ಇಸ್ ನಾಟ್ ರಿಕ್ವೈರ್ಡ್ ಇಫ್ ಆಪ್ಷನ್ಸ್ ಆರ್ ಲೈಕ್ ದಿಸ್. ಈ ರೀತಿ ಆಪ್ಷನ್ಸ್ ಇದ್ದಾಗ ನೀವು ವೈ ಕಾಂಪೊನೆಂಟ್ ಅನ್ನು ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ನಿಮಗೆ ಬೀಳೋದಿಲ್ಲ. ಸೊ ಎಫ್ 1/2 ಅಂದ್ರೆ 1/2 ಎಫ್ ಅಂದ್ರೆ ಒಂದೇ. ಸೊ ಅದಿದೆ. ಸೊ ಯುವರ್ ಆನ್ಸರ್ ಈಸ್ ಸಿ. So next we go to question number 7. The angle between two vectors a equal to 5i plus 5j and b equal to 5i minus 5j will be. So ಇಲ್ಲಿ ನಿಮಗೆ a ವೆಕ್ಟರ್ ಕೊಟ್ಟಿದ್ದಾರೆ, b ವೆಕ್ಟರ್ ಕೊಟ್ಟಿದ್ದಾರೆ. a dot b ಈ ಒಂದು ಫಾರ್ಮುಲಾ ಯೂಸ್ ಮಾಡ್ಕೊಂಡ್ಬಿಟ್ರೆ ನೀವು ಈಸಿ ಆಗಿ ಕ್ವಶನ್ ಅನ್ನ ನೀವು ಆನ್ಸರ್ ಮಾಡ್ಕೊಳ್ಬಹುದು. ಬಟ್ ಸಪೋಸ್ ಇಲ್ಲಿ ಎ ಡಾಟ್ ಬಿ ಇಲ್ದೇನೆ ಅದ್ರ ಹೆಲ್ಪ್ ಇದಿಲ್ದೇನೆ ನೀವು ಆನ್ಸರ್ ಅನ್ನ ಮಾಡಬಹುದು. ಅದು ಹೆಂಗೆ ಅಂತ ಹೇಳ್ಕೊಡ್ತೀನಿ ನಿಮ್ಗೆ. ಇಲ್ಲಿ ನಿಮಗೆ ಎಕ್ಸ್ ಮತ್ತೆ ಮೈನಸ್ ಎಕ್ಸ್ ಅಂತ ಹೇಳಿ, ಇಲ್ಲಿ ವೈ ಮೈನಸ್ ವೈ ಈ ರೀತಿ ಕೋಆರ್ಡಿನೇಟ್ ಎಕ್ಸಸ್ ಅಂತ ಹೇಳಿ. ಇಲ್ಲಿ ಎ ವೆಕ್ಟರ್ ನೋಡಿ ಒಂದ್ಸಾರಿ, ಇದು ಎಕ್ಸ್ ಕಾಂಪೊನೆಂಟ್, ಇದು ವೈ ಕಾಂಪೊನೆಂಟ್. ಎಕ್ಸ್ ಕಾಂಪೊನೆಂಟ್ ಪಾಸಿಟಿವ್ ಇದೆ, ವೈ ಕಾಂಪೊನೆಂಟ್ ಪಾಸಿಟಿವ್ ಇದೆ. ಆ ಕಾರಣಕ್ಕಾಗಿ ಎ ವೆಕ್ಟರ್ ಇಲ್ಲ, ಇಟ್ ಶುಡ್ ಅಪಿಯರ್ ಬಿಟ್ವೀನ್ ಪಾಸಿಟಿವ್ ಅಂಡ್ ಪಾಸಿಟಿವ್ ವೈ ಎಕ್ಸಸ್. ಇಲ್ಲಿ ನೋಡಿ ಈ ಬಿ ವೆಕ್ಟರ್ ನೋಡಿ, ಇದ್ರ ಎಕ್ಸ್ ಕಾಂಪೊನೆಂಟ್, ಈ ಎಕ್ಸ್ ಕಾಂಪೊನೆಂಟ್ ಎಷ್ಟಿದೆ ಅಷ್ಟೇ ಇದೆ, ಇದು ಅದ್ರ ಮ್ಯಾಗ್ನಿಟ್ಯೂಡ್ ಅಷ್ಟೇ ಇದೆ, ಡೈರೆಕ್ಷನ್ ಸೇಮ್ ಇದೆ. ಸೊ ಅದ್ರ ಅರ್ಥ ಏನಪ್ಪಾ ಅಂದ್ರೆ ಬಿ ವೆಕ್ಟರ್ ಇಸ್ ದ ಕಾಂಪೊನೆಂಟ್ ಆಫ್ ಬಿ ವೆಕ್ಟರ್ ಇಸ್ ಆಲ್ಸೋ ಅಲಾಂಗ್ ದಿ ಸೇಮ್ ಎಕ್ಸ್ ಆಕ್ಸಿಸ್. ಬಟ್ ಇಲ್ಲಿ ವೈ ಕಾಂಪೊನೆಂಟ್ ಮಾತ್ರ ಪಾಸಿಟಿವ್ ವೈ ಇಲ್ಲ, ನೆಗೆಟಿವ್ ವೈ ಇದೆ. ಅಂದ್ರೆ ದಿಸ್ ವೆಕ್ಟರ್ ಬಿ ಶುಡ್ ಅಪಿಯರ್ ಬಿಟ್ವೀನ್ ಎಕ್ಸ್ ಅಂಡ್ ಮೈನಸ್ ವೈ, ಈ ರೀತಿ ಅಪಿಯರ್ ಆಗ್ತದೆ. ಸೊ ಇಲ್ಲಿ ಎಕ್ಸ್ ಕಾಂಪೊನೆಂಟ್, ಎ ವೆಕ್ಟರ್ ಎಕ್ಸ್ ಕಾಂಪೊನೆಂಟ್ ಮತ್ತೆ ಬಿ ವೆಕ್ಟರ್ ನ ಎಕ್ಸ್ ಕಾಂಪೊನೆಂಟ್ ಅದ್ರ ಮ್ಯಾಗ್ನಿಟ್ಯೂಡ್ ಮತ್ತೆ ಡೈರೆಕ್ಷನ್ ಸೇಮ್ ಇರೋದ್ರಿಂದ ಸೊ ಇಲ್ಲಿ ನೀವೇನ್ ಹೇಳ್ಬಹುದು ಅಂತಂದ್ರೆ ಎಕ್ಸ್ ದಿಂದ ಎಷ್ಟು ಆಂಗಲ್ ನಲ್ಲಿ ಎ ವೆಕ್ಟರ್ ಬಂದಿದೆ ಅಷ್ಟೇ ಆಂಗಲ್ ನಲ್ಲಿ ಬಿ ವೆಕ್ಟರ್ ಬಂದಿರಲೇಬೇಕು. Obviously the angle between A and B vector should be 90 degree. Hence the answer is 90 degree. Otherwise you can use A dot B. A dot B na use ಮಾಡಿಬಿಟ್ರೆ so 5i multiplied by 5i ಅಂತಂದ್ರೆ i dot i equal to 1 ಆಗುತ್ತೆ. 5 into 5 25. Similarly 5j into 5j ಮಾಡಿದ್ರೆ it will be minus 25. So 25 minus 25 equal to 0 ಆಗುತ್ತೆ. A dot B equal to 0 ಆದರೆ theta should be 90 degree. Then question number 8. Angle made by the vector A equal to I plus j with x axis. ಇಲ್ಲಿ ಈ ರೀತಿ ನಾಲ್ಕು ಆಪ್ಷನ್ ಕೊಟ್ಟಿದ್ದೀವಿ. ಇದ್ರ ಕಾಂಪೊನೆಂಟ್ ನೋಡಿ, ಕಾಂಪೊನೆಂಟ್ I ಇದೆ, y ಕಾಂಪೊನೆಂಟ್ j ಇದೆ. So it is appearing between positive x and positive y axis. ಈ ರೀತಿ ಅಪಿಯರ್ ಆಗ್ತದೆ. ಇದು positive x axis, ಇದು positive y axis. So in between the vector A is appearing. And it is making certain angle theta. ಅದೇ angle ಅನ್ನು ಅವರು ಕೇಳಿದ್ದಾರೆ, ನಮಗೆ ಗೊತ್ತಿಲ್ಲ ಅಂತ ತಿಳ್ಕೊಳ್ಳೋಣ ಬದಲಿಗೆ. That vector A is now making certain angle theta with x axis. So ಈ ರೀತಿ ಇರುವಾಗ the component of A, if we assume that AX, ಇದನ್ನ ನಾವು AX ಅಂತ ಅಸ್ಯೂಮ್ ಮಾಡ್ಕೊಂಡ್ಬಿಟ್ರೆ so AX is appearing along the x axis. AX is a magnitude and it's a component of A vector along x axis. Similarly, we can take AY is a component of A vector along y axis. So ಈಗ ನಮಗೆ angle ಗೊತ್ತಾಗಬೇಕು. Angle ಗೊತ್ತಾಗಬೇಕಾದ್ರೆ if you take
ಕಾಸ್ ಥೀಟಾ. ಕಾಸ್ ಥೀಟಾ ಅಂತಂದ್ರೆ ಏನು? ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಅಡ್ಜಸೆಂಟ್ ಏನಿದೆ? ax ಇದೆ. ಸೊ ಯು ಕ್ಯಾನ್ ಟೇಕ್ ಕಾಸ್ ಥೀಟಾ ಈಕ್ವಲ್ ಟು ax ಅಪಾನ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ವೆಕ್ಟರ್ ಎ. ಬರೀ ಎ ಡಿವೈಡೆಡ್ ಮಾಡಬಾರ್ದು, ಇದ್ರ ಮ್ಯಾಗ್ನಿಟ್ಯೂಡ್ ತಗೋಬೇಕು ಈಗ. ಸೊ ಮ್ಯಾಗ್ನಿಟ್ಯೂಡ್ ತಗೊಂಡಾಗ ಏನಾಗುತ್ತಪ್ಪ ಅಂದ್ರೆ, ಸೊ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಈ ರೀತಿ ಇಡಬೇಕಾಗ್ತದೆ. ಸೊ ax ವ್ಯಾಲ್ಯೂ ಏನಿರುತ್ತೆ ಇಲ್ಲಿ? a equal to I plus j. So x component is I, and the magnitude of the unit vector along x axis or along y axis or along z axis is equals to 1, that we already studied. So ax equal to 1 ಅಂತ ತೆಗೆದುಕೊಳ್ಳಬಹುದು. ಹಾಗಾದ್ರೆ ಈ ಮ್ಯಾಗ್ನಿಟ್ಯೂಡ್ ಆಫ್ a ಯಾವ ರೀತಿ ಮಾಡಬೇಕು ಅಂತಂದ್ರೆ, ಇಲ್ಲಿ ನೋಡಿ, I is a unit vector along x axis, j is a unit vector along y axis. So ಈ ರೀತಿ ಇರುವಾಗ, so angle between these two vectors must be 90 degree. In that case, the resultant of vector equal to root of a square plus b square ಅಂತ ನಾನು ಸಮರಿ ಒಳಗೆ ಆ ಫಾರ್ಮುಲಾ ತೋರಿಸಿದ್ದೀನಿ. ಸೇಮ್ ಸಮರಿ ಅದೇ ಫಾರ್ಮುಲಾ ನೀವು ಇಲ್ಲಿ ಅಪ್ಲೈ ಮಾಡಿಬಿಟ್ರೆ, ರೂಟ್ ಆಫ್ ax square plus ay square ಅಂದರೆ ರೂಟ್ ಆಫ್ 1 square plus 1 square equal to root 2 ಅಂತ ತಗೊಂಡ್ಬಿಟ್ರೆ, so it will be easy for you to calculate the cos theta. Cos theta ಅಂದ್ರೆ ax equal to 1, magnitude of a vector is root 2, 1 upon root 2, cos theta 1 upon root 2 ಯಾವಾಗಿರ್ತದೆ? when theta equal to 45 degree. ಸೊ ಈ ರೀತಿ ನೀವು ಕಾನ್ಸೆಪ್ಟ್ ಗಳನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ, ಸೊ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಗೆಟ್ ದಿ ರೈಟ್ ಆನ್ಸರ್. Question number 9. The trajectory of the projectile projected from the origin is given by the equation y equal to x minus 2x square by pi. The initial velocity of the projectile is. So ಈ ರೀತಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಂದ್ರೆ, ಈ ಟ್ರಾಜೆಕ್ಟರಿ ಆಫ್ ದಿ ಪ್ರೊಜೆಕ್ಟೈಲ್ ನೀವು ಆಲ್ರೆಡಿ ಈ ಫಸ್ಟ್ ಇಯರ್ ಆನ್ಯುವಲ್ ಎಕ್ಸಾಮ್ ಅನ್ನ ಪ್ರಿಪೇರ್ ಮಾಡುವಾಗ, ಸೊ ನೀವು 5 marks ಕ್ವಶನ್ ಬರ್ತದೆ. ಒಂದು ಕ್ವಶನ್ ಅಂದ್ರೆ ಟು ಪ್ರೂವ್ ದಟ್ ದ ಟ್ರಾಜೆಕ್ಟರಿ ಆಫ್ ದಿ ಪ್ರೊಜೆಕ್ಟೈಲ್ ಈಸ್ ಪ್ಯಾರಾಬೋಲಾ. ಸೊ ಅಲ್ಲಿ ಒಂದು ಇಕ್ವೇಶನ್ ಅನ್ನ ನೀವು ಪ್ರೂವ್ ಮಾಡಿರ್ತೀರಾ. ಅದೇ ಇಕ್ವೇಶನ್ ಅನ್ನ ನೀವು ಇಲ್ಲಿ ರಿಕಾಲ್ ಮಾಡ್ಕೋಬೇಕಾಗ್ತದೆ. ಆ ಇಕ್ವೇಶನ್ ಅನ್ನ, ಅದು ಸ್ಟ್ಯಾಂಡರ್ಡ್ ಇಕ್ವೇಶನ್ ಅಂತ ತಗೊಂಡು ಇಲ್ಲಿ ಏನ್ ಗಿವನ್ ಇಕ್ವೇಶನ್ ಕೊಟ್ಟಿದಾರಲ್ಲ ಅದ್ರ ಜೊತೆಗೆ ನೀವು ಕಂಪ್ಯಾರಿಸನ್ ಮಾಡ್ಬಿಟ್ರೆ, ಸೊ ಕ್ಯಾನ್ ಈಸಿಲಿ ಫೈಂಡ್ ಔಟ್ ದಿ ಇನಿಷಿಯಲ್ ವೆಲಾಸಿಟಿ. ಸೊಲ್ಯೂಷನ್ ನಿಮ್ಗೆ ಹೇಳ್ಕೊಡ್ತೀನಿ. ಫಸ್ಟ್ ಗಿವನ್ ಇಕ್ವೇಶನ್ ಏನಿದೆ, y equal to x minus 2x square by 5 ಇದೆ. ಸೊ ಸ್ಟ್ಯಾಂಡರ್ಡ್ ಇಕ್ವೇಶನ್ y equal to x tan theta minus gx square by 2u square cos square theta ಅಂತ ಇದೆ. ಸೊ ಈ ಫಾರ್ಮುಲಾ ಅನ್ನ ನೀವು ನೆನ್ಪಿಟ್ಕೊಂಡಿರ್ಬೇಕು. ಸೊ ಇವಾಗ ಏನಾಗುತ್ತಪ್ಪ ಅಂದ್ರೆ, ಈ ಗಿವನ್ ಇಕ್ವೇಶನ್ ಅಲ್ಲಿ 2 ಟರ್ಮ್ ಇದಾವೆ, ಸ್ಟ್ಯಾಂಡರ್ಡ್ ಇಕ್ವೇಶನ್ ಅಲ್ಲೂ 2 ಟರ್ಮ್ ಇದಾವೆ. ಬಟ್ ಗಿವನ್ ಇಕ್ವೇಶನ್ ಅಲ್ಲಿ x ಇದೆ, ಇಲ್ಲಿ x tan theta ಇದೆ. ಸೊ ಇಲ್ಲಿ x ಇದೆ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ x into 1 ಇದೆ ಅಂತ. ಇಫ್ ಇಟ್ ಈಸ್ x into 1, ಹಿಯರ್ ಇಟ್ ಈಸ್ x into tan theta, ಅಂದ್ರೆ tan theta must be equal to 1 ಅಂತ ಹೇಳ್ದಂಗಾಯ್ತು ಇಫ್ ಯು ಕಂಪೇರ್ ದೀಸ್ ಟು ಇಕ್ವೇಶನ್ಸ್. ಸೊ tan theta 1 ಯಾವಾಗ ಆಗುತ್ತೆ? when theta equal to 45 degree. ಸಿಮಿಲರ್ಲಿ ಇಫ್ ಯು ಕಂಪೇರ್ ದಿ ಸೆಕೆಂಡ್ ಟರ್ಮ್, ನೋಡಿ ಇಲ್ಲಿ x square ಇದೆ, x square ಬಿಟ್ರೆ ಏನಿದೆ 2/5 ಇದೆ. ಇಲ್ಲಿ x square ಬಿಟ್ರೆ ಏನಿದೆ g upon 2u square cos square theta ಅಂತ ಇದೆ. ಸೊ ಇಫ್ ಯು ಕಂಪೇರ್ ದಿ ಟು ಸೆಕೆಂಡ್ ಟರ್ಮ್ಸ್, so you can easily write 2/5 equal to g by 2u square cos square theta ಅಂತ ಬರಿಬಹುದು. ಈ ರೀತಿ ಬರ್ದ್ಬಿಟ್ರೆ ನಮಗೆ ಬೇಕಾಗಿರೋದೇನು? ಇನಿಷಿಯಲ್ ವೆಲಾಸಿಟಿ. ಸೊ ಇನಿಷಿಯಲ್ ವೆಲಾಸಿಟಿ ಟರ್ಮ್ ಇಲ್ಲಿದೆ. ಸೊ u square equal to ಅಂತ ಬರ್ದ್ಬಿಟ್ರೆ ಇಟ್ ವಿಲ್ ಬಿ 5g upon 4 cos square theta ಅಂತ ಬರಿಬಹುದು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ u square equal to 5g upon 4 cos square theta ಅಂತ ಬರಿಬಹುದು. ಇಲ್ಲಿ ನೀವು ಡೈರೆಕ್ಟ್ ಆಗಿ u square equal to 50/2 ಅಂತ ಬರಿಬಹುದು. ಹೆಂಗೆ ಅಂತಂದ್ರೆ, ಇದು g equal to 10 ಅಂತ ತಗೊಂಡ್ರೆ 10 into 5 50 ಆಗ್ತದೆ. ಸೊ ಇಲ್ಲಿ cos theta cos 45 degree, cos 45 degree ಏನಿದಲ್ಲ ಅದು 1/√2 ಅಂತ ಆದ್ರೆ cos square theta should be 1/2. 1/2 into 4 ಮಾಡಿದ್ರೆ ನಿಮಗೆ 2 ಅಂತ ಬರ್ತದೆ. ಸೊ 50 upon 2 ಅಂತಂದ್ರೆ ಇಟ್ ಈಸ್ 25. ಸೊ u square equal to 25 ಆದ್ರೆ u equal to 5 meter per second. ಸೊ ಈ ರೀತಿ ನಿಮಗೆ ಕರೆಕ್ಟ್ ಆನ್ಸರ್ 5 meter per second ಅಂತ ಈ ರೀತಿ ಹೇಳ್ಬೋದು. ಸೊ ಯಾವಾಗ ಈ ತರದ ಪ್ರಶ್ನೆಗಳು ಬರ್ತವೆ, ಯು ಶುಡ್ ಏಬಲ್ ಟು ರಿಕಾಲ್ ದಿ ಸ್ಟ್ಯಾಂಡರ್ಡ್ ಇಕ್ವೇಶನ್. ಸ್ಟ್ಯಾಂಡರ್ಡ್ ಇಕ್ವೇಶನ್ ನ ಒಂದ್ಸಾರಿ ರಿಕಾಲ್ ಮಾಡಿ ಆ ಇಕ್ವೇಶನ್ ನ ಈ ಇಕ್ವೇಶನ್ ನ ಕಂಪ್ಯಾರಿಸನ್ ಮಾಡಿ ನೀವು ವೆಲಾಸಿಟಿ ಅಥವಾ ಯಾವುದೋ ಒಂದು ಅನ್ನೋನ್ ಪ್ಯಾರಾಮೀಟರ್ ಅನ್ನ ನೀವು ಕಂಡುಹಿಡಿಯಬೇಕಾಗ್ತದೆ. The shape of trajectory of the motion of an object is determined by acceleration, initial position, initial velocity, all of this. So ಇಂತ ಪ್ರಶ್ನೆಗಳು ಬಂದಾಗ
So it is based on to what extent you have understood the equations of trajectory of motion of a projectile. ಸೊ ಈ ಟ್ರಾಜೆಕ್ಟರಿ ಆಫ್ ಮೋಷನ್ ಆಫ್ ಪ್ರೊಜೆಕ್ಟೈಲ್ ಒಂದು ಇಕ್ವೇಶನ್ ಬರ್ತದೆ. ಆ ಇಕ್ವೇಶನ್ ಅನ್ನ ನೀವು ಎಷ್ಟು ಸರಿಯಾಗಿ ಅರ್ಥ ಮಾಡ್ಕೊಂತಿರ್ತೀರಿ ಅದ್ರ ಮೇಲೆ ಇಂತಹ ಪ್ರಶ್ನೆಗಳನ್ನ ನೀವು ಸರಳವಾಗಿ ಬಿಡಿಸಬಹುದು. ಉದಾಹರಣೆಗೆ ಇಲ್ಲಿ ನೋಡಿ, ದ ಇಕ್ವೇಶನ್ ಆಫ್ ಮೋಷನ್ ಆಫ್ ಪ್ರೊಜೆಕ್ಟೈಲ್ ಈಸ್, ಇದು ಇಕ್ವೇಶನ್ ರಿಕಾಲ್ ಮಾಡ್ಕೊಡ್ರಿ. ಅವಾಗ x ಈಕ್ವಲ್ ಟು x0 ಪ್ಲಸ್ ut ಪ್ಲಸ್ ಹಾಫ್ at ಸ್ಕ್ವೇರ್, ut ಪ್ಲಸ್ ಹಾಫ್ at ಸ್ಕ್ವೇರ್ ಈ ತರದ ಇಕ್ವೇಶನ್ ಗಳನ್ನ ನೀವು ಮೋಷನ್ ಇನ್ ಸ್ಟ್ರೇಟ್ ಲೈನ್ ಅಲ್ಲಿ ಕಲ್ತಿರ್ತೀರಾ. x0 ಮಾತ್ರ ಒಂದು ಆಡ್ ಮಾಡಿದೀನಿ, ಏನಂದ್ರೆ ಇದು ಇನಿಷಿಯಲ್ ಪೊಸಿಷನ್. ಸೊ ಇಕ್ವೇಶನ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಈ ಇಕ್ವೇಶನ್ ನಲ್ಲಿ ದಿಸ್ ಇಕ್ವೇಶನ್ ಇಸ್ ಗೋಯಿಂಗ್ ಟು ಡಿಸೈಡ್ ದಿ ಶೇಪ್ ಆಫ್ ಟ್ರಾಜೆಕ್ಟರಿ. ಸೊ ಆ ಕಾರಣಕ್ಕಾಗಿ ಇದು ಇನಿಷಿಯಲ್ ಪೊಸಿಷನ್ ಇದೆ, ಈ ಇಕ್ವೇಶನ್ ಅಲ್ಲಿ ಇನಿಷಿಯಲ್ ವೆಲಾಸಿಟಿ ಇದೆ, ಎಕ್ಸಲೇಷನ್ ಇದೆ. ಆ ಕಾರಣಕ್ಕಾಗಿ ದಿ ಶೇಪ್ ಆಫ್ ಟ್ರಾಜೆಕ್ಟರಿ ಆಫ್ ದಿ ಮೋಷನ್ ಆಫ್ ಪ್ರೊಜೆಕ್ಟೈಲ್ ಕ್ಯಾನ್ ಬಿ ಡಿಟರ್ಮೈನ್ಡ್ ಬೈ ಆಲ್ ದೀಸ್ ಪ್ಯಾರಾಮೀಟರ್ಸ್: ಎಕ್ಸಲೇಷನ್, ಇನಿಷಿಯಲ್ ಪೊಸಿಷನ್ ಅಂಡ್ ಇನಿಷಿಯಲ್ ವೆಲಾಸಿಟಿ. ಈ ಮೂರು ಟರ್ಮ್ಗಳು ನಮಗೆ ಬೇಕಾಗ್ತವೆ. This is the correct answer. So question number 12. If Tm is the time taken by the projectile to achieve the maximum height, then the total time of the flight Tf is related to Tm as. ಈಗಾಗಲೇ ನೀವು ತಿಳ್ಕೊಂಡಿದ್ದೀರಾ. ಸೊ Tf is equals to 2 times the time taken to reach maximum height. ಸೊ ಆದ್ರೂ ಈ ಕ್ವೆಶನ್ ಅನ್ನ ಯಾಕೆ ತೆಗೆದುಕೊಂಡಿದ್ದೇನೆ ಅಂತಂದ್ರೆ, ಆ ಒಂದು ಸಿಂಪಲ್ ಕಾನ್ಸೆಪ್ಟ್ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಆ ಕಾನ್ಸೆಪ್ಟ್ ಅರ್ಥ ಆದ್ರೆ ಇದು ಈ ಕ್ವಶನ್ ನಿಮ್ಗೆ ಏನು ಡಿಫಿಕಲ್ಟ್ ಅನ್ಸಲ್ಲ. ಬಟ್ ಆ ಕಾನ್ಸೆಪ್ಟ್ ನೀವು ಓದ್ಲೇನೆ ಹೋಗ್ಬಿಟ್ರೆ ಸೊ ಅವಾಗ ಇದು ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಡ್ತದೆ. Tm equal to 2t ಸರಿನಾ ಅಥವಾ Tf equal to 2Tm ಸರಿನಾ ಅಂತಿಕೊಂಡು ಗೊಂದಲ ಉಂಟಾಗ್ತದೆ. ಸೊ ಆಗ್ತಾನೆ ಹೇಳಿದಾನೆ, ಈ ಗೊಂದಲ ಉಂಟಾಗಲಿಕ್ಕೆ ಕಾರಣ ಏನಂತಂದ್ರೆ ನೀವು ಸರಿಯಾಗಿ ಈ ಕಾನ್ಸೆಪ್ಟ್ ಅನ್ನ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಗೊಂದಲ ಉಂಟಾಗಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಸೊಲ್ಯೂಷನ್ ನಲ್ಲಿ ಈ ಡಯಾಗ್ರಾಮ್ ಅನ್ನು ಒಂದ್ಸಾರಿ ನೋಡಿ. ಈ ರೀತಿ ಪ್ರೊಜೆಕ್ಟೈಲ್ ಪಾತ್ ಇದೆ. ಸೊ ಇಲ್ಲಿಂದ ಈ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಈ ಮ್ಯಾಕ್ಸಿಮಮ್ ಹೈಟ್ ವರೆಗೆ ಏನ್ ಹೋಗುತ್ತಲ್ಲ ಇದು ಪ್ರೊಜೆಕ್ಟೈಲ್, ಸೊ ಇಲ್ಲಿವರೆಗೆ ಹೋಗ್ಬೇಕಾದ್ರೆ ಎಷ್ಟು ಟೈಮ್ ತಗೋತದೆ ಅಂದ್ರೆ, ಸೇ ಫಾರ್ ಎಕ್ಸಾಂಪಲ್ Tm. ಸೊ ದಿಸ್ ಇಸ್ ದ ಟೈಮ್ ಟೇಕನ್ ಟು ರೀಚ್ ಮ್ಯಾಕ್ಸಿಮಮ್ ಹೈಟ್. ಸೊ ಈ ಮ್ಯಾಕ್ಸಿಮಮ್ ಹೈಟ್ ಇಂದ ಮತ್ತೆ ವಾಪಸ್ ಈ ಪೊಸಿಷನ್ಗೆ ಫೈನಲ್ ಪೊಸಿಷನ್ಗೆ ಹೋಗ್ಬೇಕಾದ್ರೆ ಸೊ ಅಷ್ಟೇ ಸಮಯವನ್ನ ತೆಗೆದುಕೊಳ್ಳೋದ್ರಿಂದ ಸೊ ದ ಟೈಮ್ ಆಫ್ ದಿ ಫ್ಲೈಟ್ ಏನಿದೆಯಲ್ಲ Tf ಏನಿಲ್ಲ ಅದನ್ನ ನಾವ್ ಏನ್ ಹೇಳ್ಬಹುದು ಅಂತಂದ್ರೆ, ಇಲ್ಲಿಂದ ಇನಿಷಿಯಲ್ ಪೊಸಿಷನ್ ದಿಂದ ಮ್ಯಾಕ್ಸಿಮಮ್ ಹೈಟ್ ಗೆ ಎಷ್ಟು ಸಮಯವನ್ನ ತೆಗೆದುಕೊಳ್ಳುತ್ತದೆ ಅದರ 2ರಷ್ಟು ಈ ಫ್ಲೈಟ್ ಅನ್ನ ಕಂಪ್ಲೀಟ್ ಮಾಡಕ್ಕೆ ತೆಗೆದುಕೊಳ್ತದೆ. ಸೊ ಆ ಕಾರಣಕ್ಕಾಗಿ ದ ಟೋಟಲ್ ಟೈಮ್ ಆಫ್ ದಿ ಫ್ಲೈಟ್ ಈಸ್ ಈಕ್ವಲ್ ಟು ಟ್ವೈಸ್ ದಿ ಟೈಮ್ ಟೇಕನ್ ಟು ರೀಚ್ ಮ್ಯಾಕ್ಸಿಮಮ್ ಹೈಟ್ ಅಂತ ಈ ಕಾನ್ಸೆಪ್ಟ್ ಅನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಸೊ ಸಿ ಈಸ್ ಯುವರ್ ರೈಟ್ ಆನ್ಸರ್. Then we go to question number 13. A stone is thrown vertically with a speed of 30 meter per second, making an angle of 45 degree with horizontal. What is the maximum height reached by the stone? Take G equal to 10 meter per second square. So ಇಂಥ ಪ್ರಶ್ನೆಗಳು ಬಂದಾಗ ನೀವು ಇಲ್ಲಿ ಜಾಸ್ತಿ ಲಾಜಿಕ್ ಅಪ್ಲೈ ಮಾಡೋದಾಗ್ಲಿ ಅಥವಾ ಗೊಂದಲ ಉಂಟಾಗುವಂತ ಒಂದು ಸಂದರ್ಭ ಆಗ್ಲಿ ಆಗೋದಿಲ್ಲ. ಯಾಕಂತಂದ್ರೆ ದಿಸ್ ಇಸ್ ಅ ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್. ಇಲ್ಲಿ ನೋಡಿ, ಇನಿಷಿಯಲ್ ವೆಲಾಸಿಟಿ ಕೊಟ್ಟಿದ್ದಾರೆ, ಆಂಗಲ್ ಕೊಟ್ಟಿದ್ದಾರೆ, ದೇ ಆರ್ ಆಸ್ಕಿಂಗ್ ಅಸ್ ಟು ಫೈಂಡ್ ಔಟ್ ದಿ ಮ್ಯಾಕ್ಸಿಮಮ್ ಹೈಟ್. ನಿಮಗೆ ಫಾರ್ಮುಲಾ ಒಂದು ರಿಕಾಲ್ ಮಾಡ್ಕೊಂಡ್ಬಿಟ್ರೆ ಸೊ ಇದರಲ್ಲಿ ಉತ್ತರ ಕಂಡುಹಿಡಿದ್ರಲ್ಲಿ ಏನ್ ನಿಮ್ಗೆ ಜಾಸ್ತಿ ಸಮಯವನ್ನ ತೆಗೆದುಕೊಳ್ಳೋದಿಲ್ಲ. So you just have to recall the formula. Height equal to v square sin square theta upon 2g. ಇಲ್ಲಿ ಥೀಟಾ ಕೊಟ್ಟಿದ್ದಾರೆ, ಆಮೇಲೆ ಇಲ್ಲಿ ಇನಿಷಿಯಲ್ ವೆಲಾಸಿಟಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇನಿಷಿಯಲ್ ವೆಲಾಸಿಟಿ ಅಂತ ಏನಿದೆಯಲ್ಲ ಇಲ್ಲಿ ನೀವು ಇದ್ರ ಸ್ಕ್ವೇರ್ ವ್ಯಾಲ್ಯೂ ಇರೋದ್ರಿಂದ ಇದನ್ನ 30 into 30 ಅಂತ ತೆಗೆದುಕೊಂಡ್ಬಿಟ್ರೆ ಸೊ sin square 45 degree divided by 2 into 10 ಅಂತ ಮಾಡ್ಬಿಟ್ರೆ ಸೊ 30 into 30 900 ಆಗ್ತದೆ. ಸೊ sin 45 is 1/√2. 1/√2 ಇದು ಸ್ಕ್ವೇರ್ ಮಾಡ್ಬಿಟ್ರೆ 1/2 ಆಗುತ್ತೆ. 1/2 is nothing but 0.5. ಸೊ 900 into 0.5 divided by 20. ಈ ರೀತಿ ನೀವು ಬೈಲೆಕ್ಕ ಮಾಡ್ತಾ ಹೋಗ್ಬೇಕು. ಇಲ್ಲಿ ಕ್ಯಾಲ್ಕುಲೇಟರ್ ಅವಶ್ಯಕತೆ ಇಲ್ಲಿ ನಿಮ್ಗೆ ಬೀಳೋದೇ ಇಲ್ಲ. ಸೊ 900 into 0.5 ಅಂದ್ರೆ 900 into half ಅಂತ ಹೇಳಿದಂಗೆ. ಸೊ ಯು ವಿಲ್ ಗೆಟ್ ಟು 450. 450 upon 20 ಅಂತಂದ್ರೆ 0 ಕ್ಯಾನ್ಸಲ್ ಆಗ್ತದೆ. 45 upon 2 ಅಂದ್ರೆ ಅದ್ರ ಅರ್ಧ. 45 ಅರ್ಧ ಎಷ್ಟು
22.5 meter. So ಇಲ್ಲಿ B is your correct answer. So this is how you should able to get the answer if you recall the formula at very right time. ಈ ರಿಕಾಲ್ ಮಾಡಬೇಕಾದ್ರೆ ನೀವು ಸಾಕಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟಿದೆ. ಪ್ರಾಕ್ಟೀಸ್ ಇಲ್ಲದೇನೆ ನೀವು ರಿಕಾಲ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಸಾಕಷ್ಟು ಸಾರಿ ನೀವು ಈ ಫಾರ್ಮುಲಾಗಳನ್ನ ನೀವು ಬರೆದು ತೆಗೆದ್ಬಿಟ್ರೆ ಸೊ ಇಟ್ ವಿಲ್ ಬಿ ಈಸಿ ಫಾರ್ ಯು. So let's move to question number 14. A particle is projected with a velocity v so that its horizontal range is twice the greatest height attained. The horizontal range is ಈ ರೀತಿ ಕೊಟ್ಟಿದ್ದಾರೆ. ಸೊ ಈ ರೀತಿ ಕೊಟ್ಟಾಗ ಇಂಥ ಸಮಸ್ಯೆಗಳು ಬಂದಾಗ ನೀವು ಒಂದ್ಸಾರಿ ಈ 4 ಆಪ್ಷನ್ ಗಳನ್ನ ನೀವು ಒಂದ್ಸಾರಿ ನೋಡ್ಕೊಂಡ್ಬಿಡ್ಬೇಕು. ಯಾಕಂದ್ರೆ ಏನಾಗುತ್ತೆ ಅಂದ್ರೆ ನೀವು ಡೈರೆಕ್ಟ್ ಆಗಿ ಆಪ್ಷನ್ಸ್ ಗಳನ್ನ ನೋಡ್ದೇನೆ ನೀವು ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಕ್ ಹೋಗ್ಬಿಟ್ರೆ ನಿಮ್ಗೆ ಆನ್ಸರ್ ಸಿಕ್ಕಿರೋದೇ ಬೇರೆ ಆಗಿರ್ತದೆ, ಬಟ್ ಇಲ್ಲಿ ಆಪ್ಷನ್ ಇರೋದೇ ಬೇರೆ ಆಗಿರ್ತದೆ. ಸೊ ಅವಾಗ ಹುಡುಕಿದಾಗ ಮತ್ತೆ ನಿಮ್ಗೆ ಗೊಂದಲ ಉಂಟಾಗ್ತದೆ, ಸಮಯ ವೇಸ್ಟ್ ಆಗ್ತದೆ. ಆ ಕಾರಣಕ್ಕಾಗಿ ಫಸ್ಟ್ ಯು ಲುಕ್ ಎಟ್ ದೀಸ್ 4 ಆಪ್ಷನ್ಸ್. ಇದು all four options are in terms of v square and g. ಇದು ನೋಡ್ರಿ ಎಲ್ಲಾ 4 ಆಪ್ಷನ್ ಅಲ್ಲಿ v square ಮತ್ತು g ಕಾಮನ್ ಆಗಿದೆ. ಸೊ all 4 options are in terms of v square and g. So next question is, next step is the particle is projected with a velocity v so that its horizontal range is twice the greatest height. ಸೊ ಮುಂದೆ ಇದನ್ನ ನಾನು ಸೊಲ್ಯೂಷನ್ ಅನ್ನ ನೆಕ್ಸ್ಟ್ ಸ್ಲೈಡ್ ನಲ್ಲಿ ಡಿಟೇಲ್ ಆಗಿ ಹೇಳ್ಕೊಡ್ತೀನಿ. ಈ ಡಯಾಗ್ರಾಮ್ ಹೆಲ್ಪ್ ಇಂದ ಇದು ರೇಂಜ್, ಇದು ಹಾರಿಜಾಂಟಲ್ ಡಿಸ್ಟೆನ್ಸ್ ಏನ್ ಕವರ್ ಮಾಡ್ತದಲ್ಲ ಪ್ರೊಜೆಕ್ಟೈಲ್, ಇದು ರೇಂಜ್ ಅಂತ ಕರಿತೀವಿ. ಸೊ ಇದು ಹೈಟ್. ಸೊ ಈ ಗಿವನ್ ಪ್ರಾಬ್ಲಮ್ ಏನಿದೆ ಅಂತಂದ್ರೆ r = 2h ಅಂತಂದ್ರೆ ಈ ರೇಂಜ್ ಏನಿದೆಯಲ್ಲ ಈ ಹೈಟ್ 2ರಷ್ಟಿದೆ ಅಂತ ಅವ್ರು ಹೇಳಿದ್ದಾರೆ. ಪ್ರಾಬ್ಲಮ್ ನಲ್ಲಿ ಹೇಳಿದ್ದಾರೆ ರೇಂಜ್ ಏನಿದೆಯಲ್ಲ ಇದು ಹೈಟ್ ನ 2 ಪಟ್ಟಿದೆ ಅಂತ. ಸೊ ಅವಾಗ ನೀವು ರಿಕಾಲ್ ಮಾಡ್ಬೇಕಷ್ಟೇ, ರೇಂಜ್ ಫಾರ್ಮುಲಾ ಮತ್ತೆ ಹೈಟ್ ಫಾರ್ಮುಲಾಗಳನ್ನ ನೀವು ರಿಕಾಲ್ ಮಾಡ್ಕೋಬೇಕು. ಸೊ ಅವಾಗ ಏನಾಗುತ್ತಪ್ಪ ಅಂದ್ರೆ ರೇಂಜ್ ಫಾರ್ಮುಲಾ ಏನು v square sin 2θ upon g. ದೆನ್ ಹೈಟ್ ಫಾರ್ಮುಲಾ ಏನಪ್ಪಾ ಅಂದ್ರೆ v square sin square θ upon 2g. ಇಲ್ಲಿ ನೋಡಿ ಇಟ್ ಇಸ್ ಜಸ್ಟ್ ಲೈಕ್ a = b = c. ಇಫ್ a = b, b = c, ಡೆಫಿನೆಟ್ಲಿ a = c ಆಗ್ಲೇಬೇಕಲ್ಲ. ಸೊ ನೀವು ಈ ಟರ್ಮ್ ಅನ್ನ ಬಿಟ್ಟು ನೇರವಾಗಿ ಈ ಟರ್ಮ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬಿಟ್ರೆ ನಿಮಗೆ ರೇಂಜ್ ಸಿಕ್ಬಿಡ್ತದೆ. ಬಟ್ ಇಲ್ಲಿ ಸಮಸ್ಯೆ ಇರೋದೇನಪ್ಪ ಅಂದ್ರೆ sin square θ. ಈ sin square θ ಅಂದ್ರೆ ಇಲ್ಲಿ ಆಂಗಲ್ ಕೊಟ್ಟಿಲ್ಲ ಈ ಪ್ರಾಬ್ಲಮ್ ನಲ್ಲಿ. ಹಾಗಾಗಿ sin square θ ಯಾವ ರೀತಿ ಕಂಡುಹಿಡಿಬೇಕು? ಸೊ ಇಲ್ಲಿ ನಿಮಗೆ ಒಂದು ಸಲಹೆ ಕೊಡ್ತೀನಿ, ಏನಂದ್ರೆ ಈ sin square θ ಕಂಡುಹಿಡಿಯುವಂತ ಒಂದು ಈ ಎಕ್ಸರ್ಸೈಸ್ ಅನ್ನ ನೀವು ಎಕ್ಸಾಮ್ ನಲ್ಲಿ ನೀವು ಮಾಡಕ್ ಹೋದ್ರೆ ನಿಮ್ಗೆ ಸಮಯ ಬಹಳ ತೆಗೆದುಕೊಳ್ತದೆ. ಆ ಕಾರಣಕ್ಕಾಗಿ ಈ ಟ್ರಿಗ್ನೋಮೆಟ್ರಿಯ ಕೆಲವು ಟ್ರಿಕ್ ಗಳನ್ನ ನೀವು ಹೋಮ್ವರ್ಕ್ ತರ ಅಂದ್ರೆ ಒಂಥರ ನೀವು ಸಾಕಷ್ಟು ಇವುಗಳನ್ನ ಪ್ರಾಕ್ಟೀಸ್ ಮಾಡಿಕೊಂಡು ನೆನಪಿನಲ್ಲಿ ಇಟ್ಕೊಂಡ್ ಬಿಟ್ರೆ ಸೊ ಡೈರೆಕ್ಟ್ ಆಗಿ ಈ sin square θ ಅಂದ್ರೆ sin θ ವ್ಯಾಲ್ಯೂನ ನೀವು ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಿ ರೇಂಜ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಬಟ್ ಇಲ್ಲೇ ಬಂದು ಅದನ್ನ ಇಲ್ಲೇ ಇದೇ ಅಪ್ರೋಚ್ ಅನ್ನ ಅಂದ್ರೆ ಈ ಎಕ್ಸಾಮ್ ನಲ್ಲೇನೆ ಎಲ್ಲಾ ಡಿಟೇಲ್ ಆಗಿ ಸ್ಟೆಪ್ಸ್ ಗಳನ್ನ ಹಾಕಿ ನೀವು ಸಾಲ್ವ್ ಮಾಡಕ್ ಹೋದ್ರೆ ಇಟ್ ವಿಲ್ ಟೇಕ್ ಮೋರ್ ಟೈಮ್. ಫಾರ್ ಎಕ್ಸಾಂಪಲ್ ನೋಡಿ, ಈಗ sin square θ ಏನಿದೆಲ್ಲ ಇದನ್ನ ಯಾವ ರೀತಿ ನಾವು sin θ ಅನ್ನ ಕಂಡುಹಿಡಿಬಹುದು ಅಂತಂದ್ರೆ sin square θ ಕ್ಯಾನ್ ಬಿ ರಿಟನ್ ಆಸ್ 2 sin θ cos θ. ದೆನ್ ಈ ಒಂದು ಸೈನ್ ಕ್ಯಾನ್ಸಲ್ ಆಗ್ಬಿಡ್ತದೆ. ಕ್ಯಾನ್ಸಲ್ ಆದಾಗ ಇದೊಂದು sin θ, ಈ ಕಡೆ ಒಂದು cos θ ಇದೆ. ಈ cos θ ನ ಈಗ ಲೆಫ್ಟ್ ಸೈಡ್ ತಗೊಂಡ್ಬಿಟ್ರೆ sin upon cos ಆಗುತ್ತೆ. sin upon cos ಅಂದ್ರೆ ಏನು tan θ = 2 ಆಗ್ಬಿಡ್ತದೆ. 2 ಅಂದ್ರೆ ಏನು 2/1 ಅಂತಾನು ಹೇಳ್ಬೋದು ನೀವು. ಸೊ tan θ = 2/1 ಆಗ್ಬಿಟ್ರೆ ಸೊ ಇಟ್ ವಿಲ್ ಬಿ ಈಸಿ ಫಾರ್ ಯು. ಈಗ ಒಂದು ಟ್ರಯಾಂಗಲ್ ಡ್ರಾ ಮಾಡಿ ಇಲ್ಲೊಂದು θ ಅಂತ ಒಂದು ಆಂಗಲ್ ತೋರಿಸಿ ಈ θ ಅಪೋಸಿಟ್ ಸೈಡ್ ಏನಿದಿಲ್ಲ ಇದು 2, ಇದು ಅಡ್ಜಸೆಂಟ್ ಸೈಡ್ 1 ಆಗ್ಬಿಟ್ರೆ ಸೊ ಪೈಥಾಗೋರಸ್ ಅಪ್ಲೈ ಮಾಡ್ಬಿಟ್ರೆ ಥಿಯರಮ್ ಅನ್ನು ಅಪ್ಲೈ ಮಾಡ್ಬಿಟ್ರೆ ಸೊ ರೂಟ್ ಆಫ್ ಸ್ಕ್ವೇರ್ ಆಫ್ ದಿಸ್ ವ್ಯಾಲ್ಯೂ ಪ್ಲಸ್ ದಿಸ್ ವ್ಯಾಲ್ಯೂ ರೂಟ್ ಆಫ್ 2 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ is equal to root of 5. ಇದು ಹೈಪೋಟೆನಸ್ ಸೈಡ್ ವ್ಯಾಲ್ಯೂ ಆಗ್ಬಿಡ್ತದೆ. ಈ 3 ವ್ಯಾಲ್ಯೂ ಸಿಕ್ಮೇಲೆ ನಿಮ್ಗೆ sin θ ಕಂಡುಹಿಡಿದ್ರಲ್ಲಿ ಏನು ಸಮಸ್ಯೆ ಆಗಲ್ಲ. ಸೊ sin θ = opposite divided by hypotenuse side 2/√5. ಇದು cos θ ನಮ್ಗೆ ಅವಶ್ಯಕತೆ ಬೀಳೋದಿಲ್ಲ. ಸೊ sin θ = 2/√5 ಸಿಕ್ಮೇಲೆ ಸೊ ಅದ್ರ ವ್ಯಾಲ್ಯೂನ ಇಲ್ಲಿ ಹಾಕ್ಬಿಡಿ. ಸೊ 2/√5 ಅಂದ್ರೆ ಇಲ್ಲಿ ವ್ಯಾಲ್ಯೂ ಇದೆ, ಇದು 2 into v square into ಸೊ ಇಲ್ಲಿ sin square θ ಅದಿಲ್ಲ, ಅಲ್ಲಿ ನೀವು 2/√5 ಸ್ಕ್ವೇರ್ ಅಂತ ಹಾಕ್ಬಿಟ್ರೆ ಸೊ
ಸೊ ಮಿಕ್ಕಿದೆಲ್ಲ ಸ್ಟೆಪ್ಸ್ ಗಳು ನಿಮಗೆ ಈಸಿ ಆಗ್ತವೆ. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ 2/√5 ಅಂತಂದ್ರೆ ಇಲ್ಲಿ 2 ಮತ್ತೆ ಈ 2 ಕ್ಯಾನ್ಸಲ್ ಆಗ್ಬಿಡ್ತದೆ. ಇಲ್ಲಿ ಕೆಳಗೆ ಜಿ ಮಾತ್ರ ಉಳಿತದೆ. ನಮ್ಗೆ ಜಿ ಬೇಕು, ವಿ ಸ್ಕ್ವೇರ್ ಬೇಕು, ಜಿ ಬೇಕು. ಯಾಕಂದ್ರೆ ಆಲ್ 4 ಆಪ್ಷನ್ಸ್ ಆರ್ ಇನ್ ಟರ್ಮ್ಸ್ ಆಫ್ ವಿ ಸ್ಕ್ವೇರ್ ಅಂಡ್ ಜಿ. ಇದು ನೋಡಿ, ಇದು 2/√5 ಸ್ಕ್ವೇರ್ ಅಂತಂದ್ರೆ 4/5 ಆಗ್ಬಿಡ್ತದೆ. ಸೊ ದ ಆನ್ಸರ್ ಈಸ್ 4v²/5g. ಬಟ್ ಇಲ್ಲಿ ಏನಂದ್ರೆ ನೀವು ಈ ಸೈನ್ ಸ್ಕ್ವೇರ್ ಥೀಟಾನ ಇಷ್ಟೆಲ್ಲಾ ಮ್ಯಾಥಮೆಟಿಕಲ್ ಸ್ಟೆಪ್ಸ್ ಬರ್ದು ಇಲ್ಲೆಲ್ಲ ಟ್ರಯಾಂಗಲ್ ಅನ್ನ ಡ್ರಾ ಮಾಡಿ ಆಮೇಲೆ ಇದು ಆನ್ಸರ್ ಬರೋದಾದ್ರೆ ಸರ್ ಎಷ್ಟು ಸಮಯ ತೆಗೆದುಕೊಳ್ತದೆ, ಇಷ್ಟೆಲ್ಲ ನಾವು ಮಾಡ್ಕೊತ ಕುಂತ್ರೆ ನಮ್ಗೆ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋದು ಹೆಂಗೆ ಅಂತಂದ್ರೆ ಇದೆಲ್ಲ ನೀವು ಹೋಮ್ವರ್ಕ್ ಮಾಡ್ಕೊಂಡ್ರೆ ಹೋಗಿರ್ಬೇಕಿಲ್ಲ. ಇದನ್ನ ಮನೆಯಲ್ಲಿ ಇದನ್ನೆಲ್ಲ ಟ್ರಿಕ್ಸ್ ಗಳನ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ನೀವು ಈ ಫಿಸಿಕ್ಸ್ ಪೇಪರ್ ಅನ್ನ ಬರೋಕ್ಕೆ ನೀವು ಹೋದ್ರೆ ಸೊ ಅವಾಗ ನೀವು ಸೈನ್ ಸ್ಕ್ವೇರ್ ಥೀಟಾ ಅನ್ನ ನೇರವಾಗಿ 2/√5 ಅಂತ ಹಾಕಿ ಆನ್ಸರ್ ಅನ್ನ ಕಂಡುಹಿಡಬಹುದು. ಅಲ್ಲೇ ನಿಮ್ಗೆ ಸಮಯ ವ್ಯರ್ಥ ಆಗೋದಿಲ್ಲ. ಸೊ ಆನ್ಸರ್ ಈಸ್ ಎ, 4v²/5g. So question number 15. An object is projected so that its horizontal range r is maximum. If the maximum height attained by the object is h, then ratio of r/h. ಇಲ್ಲಿ ಸ್ಟೂಡೆಂಟ್ಸ್ ಗೆ ಒಂದು ಗೊಂದಲ ಉಂಟಾಗ್ತದೆ. ಏನಂತಂದ್ರೆ ರೇಂಜ್ ಯಾವಾಗ ಮ್ಯಾಕ್ಸಿಮಮ್ ಇರುತ್ತೆ? ವೆನ್ ಥೀಟಾ ಈಕ್ವಲ್ ಟು 45 ಡಿಗ್ರಿ. 45 ಡಿಗ್ರಿಗೆ ರೇಂಜ್ ಮ್ಯಾಕ್ಸಿಮಮ್ ಬರ್ತದೆ. ಆದ್ರೆ ಹೈಟ್ ಯಾವಾಗ ಬರ್ತದೆ? ವೆನ್ ಥೀಟಾ ಈಕ್ವಲ್ ಟು 90 ಡಿಗ್ರಿ. ಅವಾಗ ಏನ್ ಮಾಡ್ತಾರೆ? ಥೀಟಾ ಈಕ್ವಲ್ ಟು 45 ಡಿಗ್ರಿ ಹಾಕಿ ರೇಂಜ್ ಕ್ಯಾಲ್ಕುಲೇಟ್ ಮಾಡೋದು, ದೆನ್ ಥೀಟಾ ಈಕ್ವಲ್ ಟು 90 ಡಿಗ್ರಿ ಹಾಕಿ ಹೈಟ್ ಕ್ಯಾಲ್ಕುಲೇಟ್ ಮಾಡೋದು, r/h ಅನ್ನ ಆಪ್ಷನ್ ಅಲ್ಲಿ ಇಲ್ಲಿ ಸರ್ಚ್ ಮಾಡೋದು. ಆ ರೀತಿ ಮಾಡಬಾರ್ದು. ಇಲ್ಲಿ ಕರೆಕ್ಟ್ ಆಗಿ ಯು ಹ್ಯಾವ್ ಟು ರೀಡ್ ಬಿಟ್ವೀನ್ ಲೈನ್ಸ್. ಒಂದು ಪ್ಯಾರಾದಲ್ಲಿ ಮೊದಲೇ ಲೈನ್ ಮತ್ತೆ ಕೊನೆ ಲೈನ್ ಓದ್ಬಿಟ್ರೆ, ಮಧ್ಯದಲ್ಲಿ ಲೈನ್ ನೀವು ಓದದೇ ಇದ್ರೆ ಈ ಪ್ರಾಬ್ಲಮ್ ನಿಮ್ಗೆ ಸರಿಯಾಗಿ ಅರ್ಥ ಆಗೋದಿಲ್ಲ. ಸೊ ಇಲ್ಲಿ ಹಾರಿಜಾಂಟಲ್ ರೇಂಜ್ r is maximum if the maximum height attained by the object is h ಅಂತ ಅಂದ್ರೆ ಯಾವ ಆಂಗಲ್ ಗೆ ನೀವು ನಿಮ್ಗೆ ಮ್ಯಾಕ್ಸಿಮಮ್ ರೇಂಜ್ ಸಿಕ್ಕಿದೆ ಅದೇ ಆಂಗಲ್ ಅನ್ನ ನೀವು ಯೂಸ್ ಮಾಡ್ಕೊಂಡು ಹೈಟ್ ಕ್ಯಾಲ್ಕುಲೇಟ್ ಮಾಡಬೇಕು. ದೆನ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ರೇಷಿಯೋ r/h. ಈಗ ಅದನ್ನ ನಿಮ್ಗೆ ಸಾಲ್ವ್ ಮಾಡಿ ತೋರಿಸ್ತೀನಿ. ಈಗ r ಈಕ್ವಲ್ ಟು ಫಾರ್ಮುಲಾ ಏನಿದೆ? u² sin 2θ/g ಅಂತಿದೆ. ಸೊ h ಈಕ್ವಲ್ ಟು ಏನಿದೆ? u² sin square θ/2g ಇದೆ. ದೀಸ್ ಆರ್ ದಿ 2 ಡಿಫರೆಂಟ್ ಫಾರ್ಮುಲಾಸ್. ಸೊ ಹೀಗೆ ಮಾಡ್ಬೇಕು ನೀವು. u² sin square into 45 degree upon g. ಇದು sin square ಅಂತ ಓದಿ. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ sin square 45 ಡಿಗ್ರಿ ಅಂದ್ರೆ 1/√2 ಅಂತ ತಗೊಂಡ್ಬಿಟ್ರೆ ನಿಮ್ಗೆ ಇಲ್ಲಿ u² g ಅಂತ ನೀವು ಅಂದ್ರೆ 2 into 45 ಡಿಗ್ರಿ ಅಂದ್ರೆ sin 90. sin 90 equal to 1. ಸೊ u²/g ಅಂತ ಬರ್ತದೆ. ಸೊ ಇಲ್ಲಿ ನೋಡಿ ಹೈಟ್ ಮ್ಯಾಕ್ಸಿಮಮ್ u² sin square 45 divided by 2g. ಇದೇ ಆಂಗಲ್ ಅನ್ನ ಇಲ್ಲಿ ಹಾಕ್ಬೇಕು ನೀವು. ಇದೇ ಆಂಗಲ್ ನೀವು ಹಾಕ್ಬಿಟ್ರೆ ಸೊ u²/4g ಬರ್ತದೆ. u²/4g ಯಾಕೆ ಬರ್ತದೆ ಅಂತಂದ್ರೆ sin 45 ಅಂದ್ರೆ 1/√2. 1/√2 ಸ್ಕ್ವೇರ್ ವ್ಯಾಲ್ಯೂ 1/2. ಇಲ್ಲಿ ಆಲ್ರೆಡಿ 2 ಇದೆ. ಸೊ ಅವಾಗ ಏನಾಗುತ್ತೆ? u²/4g ಆಗುತ್ತೆ. ಸೊ ಇದು r ಮ್ಯಾಕ್ಸಿಮಮ್ u²/g ಇದೆ, h ಮ್ಯಾಕ್ಸಿಮಮ್ u²/4g ಇದೆ. ಸೊ the r divided by h should be 4. ಆ ಕಾರಣಕ್ಕಾಗಿ C is your correct answer. So let's move to question number 16. 3 projectiles A, B and C are projected at an angle of 30 degree, 45 degree, 60 degree respectively. If RA, RB and RC are ranges of A, B and C respectively, then you have to choose correct answer here. So ಇಲ್ಲಿ ನೀವು ಯಾವುದೇ ಕ್ಯಾಲ್ಕುಲೇಷನ್ ಅನ್ನ ಮಾಡದೇನೆ ನೀವು ಕಾನ್ಸೆಪ್ಟ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರೆ ಯಾವುದೇ ಕ್ಯಾಲ್ಕುಲೇಷನ್ ಮಾಡದೇನೆ ನೀವು ಆನ್ಸರ್ ಅನ್ನ ಕಂಡುಹಿಡಿಬಹುದು. ಅದಕ್ಕೆ ನಾ ಹೇಳೋದು, ನೀವು ಕಾನ್ಸೆಪ್ಟ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಡ್ರಿ, ಅವಾಗ ನಿಮ್ಗೆ ಸಮಯ ಉಳಿತದೆ. ಆ ಸಮಯವನ್ನ ನೀವು ಡಿಫಿಕಲ್ಟ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಕ್ಕೆ ನೀವು ಯುಟಿಲೈಸ್ ಮಾಡ್ಕೋಬಹುದು. ಈಗ ಸೊಲ್ಯೂಷನ್ ನಲ್ಲಿ ನಿಮ್ಗೆ ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಈ ಪಾಯಿಂಟ್ ನಿಂದ ನಾನು ಆಬ್ಜೆಕ್ಟ್ ಅನ್ನ ಥ್ರೋ ಮಾಡ್ತೀನಿ ಅಟ್ ಆಂಗಲ್ 60 ಡಿಗ್ರಿ. ಸೊ ಏನಾಗುತ್ತೆ? ಈ ರೀತಿ ಪ್ರೊಜೆಕ್ಟೈಲ್ ಮೂವ್ ಆಗುತ್ತೆ. ಸೊ ಅದೇ ರೀತಿ 30 ಡಿಗ್ರಿನಲ್ಲಿ ಒಂದು ಆಬ್ಜೆಕ್ಟ್ ಅನ್ನ ಥ್ರೋ ಮಾಡ್ತೀನಿ. ಸೊ ನಮಗೆ ಕ್ವಶನ್ ಏನಂತಂದ್ರೆ 30 ಡಿಗ್ರಿ ನಾನು ಆಬ್ಜೆಕ್ಟ್ ಅನ್ನ ಥ್ರೋ ಮಾಡಿದಾಗ ಎಷ್ಟು ದೂರ ಕ್ರಮಿಸ್ತದೆ, 60 ಡಿಗ್ರಿ ನಾನು ಆಂಗಲ್ ನಲ್ಲಿ ಒಂದು ಆಬ್ಜೆಕ್ಟ್ ಅನ್ನ ಥ್ರೋ ಮಾಡಿದಾಗ ಎಷ್ಟು ದೂರ ಅದು ಕ್ರಮಿಸ್ತದೆ. ಸೊ ಆಂಗಲ್ ಸಣ್ಣದಿದೆ ಅಂತಿಕೊಂಡು ಕಡಿಮೆ ದೂರ ಕ್ರಮಿಸ್ತದೆ, ಅಥವಾ ಆಂಗಲ್ ಜಾಸ್ತಿ ಇದೆ ಅಂತಿಕೊಂಡು ಜಾಸ್ತಿ ದೂರವನ್ನ ಕ್ರಮಿಸ್ತದೆ ಅಂತ ನಾವು ಅರ್ಥೈಸಿಕೊಳ್ಳುವುದು ತಪ್ಪಾಗ್ತದೆ.
ಬಟ್ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ದ ರೇಂಜ್ ಈಸ್ ಆಲ್ವೇಸ್ ಮ್ಯಾಕ್ಸಿಮಮ್ ಫಾರ್ 45 ಡಿಗ್ರಿ. 45 ಡಿಗ್ರಿನಲ್ಲಿ ಯಾವುದೇ ಆಬ್ಜೆಕ್ಟ್ ನೀವು ಎಸೆದ್ರೆ ಅದು ಕ್ರಮಿಸುವಂತ ದೂರ ಏನಿದೆಲ್ಲ ಉಳಿದ ಯಾವುದೇ ಆಂಗಲ್ ನೀವು ಕಂಪೇರ್ ಮಾಡ್ರಿ, ಅದು ಯಾವುದು ಆಂಗಲ್ ಇದ್ರಷ್ಟು ನಿಮ್ಗೆ ಈ ದೂರವನ್ನ ಕ್ರಮಿಸಕ್ಕೆ ಸಾಧ್ಯವಿಲ್ಲ. ದ ರೇಂಜ್ ಫಾರ್ ದಿಸ್ 45 ಡಿಗ್ರಿ ಇಸ್ ಆಲ್ವೇಸ್ ಮ್ಯಾಕ್ಸಿಮಮ್. ಸೊ ಆ ಕಾರಣಕ್ಕಾಗಿ ನೀವು ಈ ಫಾರ್ಮುಲಾದಲ್ಲಿ ನೀವು 30 ಡಿಗ್ರಿ ಮತ್ತು 60 ಡಿಗ್ರಿ ಮಾತ್ರ ನಾವು ವೆರಿಫಿಕೇಶನ್ ಮಾಡ್ಬೇಕಾಗಿದೆ. ಅದನ್ನ ಈಗ ರೇಂಜ್ ಫಾರ್ ದಿ ಪ್ರೊಜೆಕ್ಟೈಲ್ ಈಸ್ ಮ್ಯಾಕ್ಸಿಮಮ್ ಫಾರ್ 45 ಡಿಗ್ರಿ, ಇದು ನಮ್ಗೆ ಅರ್ಥ ಆಯ್ತು. ನೆಕ್ಸ್ಟ್ ಈಗ 30 ಡಿಗ್ರಿ ಮತ್ತು 60 ಡಿಗ್ರಿ ಈ ಎರಡು ಆಂಗಲ್ ಅನ್ನ ತೆಗೆದುಕೊಂಡ್ರೆ ನೀವು 30 ಡಿಗ್ರಿ ಈ ಫಾರ್ಮುಲಾದಲ್ಲಿ ಹಾಕಿದಾಗ ಏನ್ ಸಿಗುತ್ತೆ ನಿಮ್ಗೆ ಸೈನ್ 60 ಡಿಗ್ರಿ ಆಗುತ್ತೆ. ಸೈನ್ 60 ಡಿಗ್ರಿ ಅಂದ್ರೆ ಏನು, ಅದ್ರ ವ್ಯಾಲ್ಯೂ √3/2. ಇನ್ ಕೇಸ್ ನೀವು ಈ 60 ಡಿಗ್ರಿ ಹಾಕಿದ್ರೆ ಇದರಲ್ಲಿ 60 ಡಿಗ್ರಿ ಹಾಕಿಬಿಟ್ರೆ ಸೈನ್ 120 ಡಿಗ್ರಿ ಆಗುತ್ತೆ. ಸೈನ್ 120 ಡಿಗ್ರಿ ವ್ಯಾಲ್ಯೂನು ಸಹ √3/2. ಆ ಕಾರಣಕ್ಕಾಗಿ ಫಾರ್ ದ ರೇಂಜ್ ಫಾರ್ ದಿಸ್ 30 ಡಿಗ್ರಿ ಅಂಡ್ 60 ಡಿಗ್ರಿ ಈಸ್ ಆರ್ ಈಕ್ವಲ್. ಸೊ ಈ ರೀತಿ ಇರುವಾಗ ನೀವು ಇಲ್ಲಿ ಡಿಸೈಡ್ ಮಾಡಬಹುದು ಏನಂದ್ರೆ 30 ಡಿಗ್ರಿ, ದ ರೇಂಜ್ ಫಾರ್ ದಿಸ್ 30 ಡಿಗ್ರಿ ಅಂಡ್ ರೇಂಜ್ ಫಾರ್ 60 ಡಿಗ್ರಿ ಆರ್ ಈಕ್ವಲ್ ಅಂಡ್ ರೇಂಜ್ ಫಾರ್ ದಿಸ್ 45 ಡಿಗ್ರಿ ಈಸ್ ಮ್ಯಾಕ್ಸಿಮಮ್. ಅಂದ್ರೆ RA RC ಈಕ್ವಲ್ ಇದಾವೆ, RB ಈಸ್ ಗ್ರೇಟರ್ ದನ್ RA ಅಂಡ್ RC. ಈ ರೀತಿ ರಿಲೇಶನ್ಶಿಪ್. ಯಾಕಂದ್ರೆ ನೀವು 30 ಡಿಗ್ರಿ ಅಂಡ್ 60 ಡಿಗ್ರಿ ಇದೆಲ್ಲ ದೇ ಆರ್ ಕಾಂಪ್ಲಿಮೆಂಟರಿ ಆಂಗಲ್ಸ್. ಫಾರ್ ದೀಸ್ ಟು ಆಂಗಲ್ಸ್ ದ ರೇಂಜ್ ಈಸ್ ಸೇಮ್. ಆ ಕಾರಣಕ್ಕಾಗಿ ನೀವು ಇಲ್ಲಿ ಸರ್ಚ್ ಮಾಡಬಹುದು. ಇಲ್ಲಿ ನೋಡಿ RA ಈಕ್ವಲ್ ಟು RC, RA RC ಈಕ್ವಲ್ ಆಗಿರ್ಬೇಕು, RB ಗಿಂತಲೂ ಕಡಿಮೆ ಆಗಿರ್ಬೇಕು. ದಿಸ್ ಈಸ್ ಯುವರ್ ಕರೆಕ್ಟ್ ಆನ್ಸರ್. ಬೇಕಾದ್ರೆ ನೀವು ಉಳಿದ ಆಪ್ಷನ್ಸ್ ಒಂದ್ಸತಿ ಟ್ರೈ ಮಾಡಿ ನೋಡಿ. RA is less than RB, RB is less than RC. It is not at all possible. ಈ ರೇಂಜ್ ಫಾರ್ 45 ಡಿಗ್ರಿ ಇಲ್ಲ, ಅದು ಯಾವುದೇ ಆಂಗಲ್ಗೂ ಕಡಿಮೆ ಆಗಕ್ಕೆ ಸಾಧ್ಯನೇ ಇಲ್ಲ. ಸೊ ಇದನ್ನ ನೀವು ಸ್ಟ್ರೇಟ್ ಫಾರ್ವರ್ಡ್ ಆಗಿ ರೂಲ್ ಔಟ್ ಮಾಡಬಹುದು. RA ಈಕ್ವಲ್ ಟು RC ಅಂಡ್ RC is greater than RB. ಮತ್ತೆ ನೀವು RB ಎಲ್ಲ ಚಿಕ್ಕದಾಗಿ ಮಾಡ್ಬಿಟ್ರಿ, ಇದು ಪಾಸಿಬಲ್ ಇಲ್ಲ. RA ಈಕ್ವಲ್ ಟು RC, RC ಈಕ್ವಲ್ ಟು RB, ಇಟ್ ಈಸ್ ನಾಟ್ ಅಟ್ ಆಲ್ ಪಾಸಿಬಲ್. 45 ಡಿಗ್ರಿಗೆ ಅಂತ ರೇಂಜ್ ಏನಿಲ್ಲ, ಇಟ್ ಇಸ್ ಆಲ್ವೇಸ್ ಮ್ಯಾಕ್ಸಿಮಮ್. ಸೊ ಅದು ನೀವು 30 ಡಿಗ್ರಿ 60 ಡಿಗ್ರಿಗೆ ಯಾವ ಆಂಗಲ್ಗೂ ಇದು ಸಮ ಇರುವುದಿಲ್ಲ. ಆ ಕಾರಣಕ್ಕಾಗಿ RA ಈಕ್ವಲ್ ಟು RC ಅಂಡ್ ವಿಚ್ ಶುಡ್ ಬಿ ಲೆಸ್ ದನ್ RB ಏನಿಲ್ಲ, ದಿಸ್ ಇಸ್ ಯುವರ್ ಕರೆಕ್ಟ್ ಆನ್ಸರ್. ಸೊ ಆ ಕಾರಣಕ್ಕಾಗಿ ಇಲ್ಲೂ ಸಹ ನೀವು ಕಾನ್ಸೆಪ್ಟ್ ಅನ್ನ ಸರಿಯಾಗಿ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಸೊ ಇಂಥ ಪ್ರಶ್ನೆಗಳನ್ನ ನೀವು ಬಹಳ ವೇಗವಾಗಿ ನೀವು ಆನ್ಸರ್ ಮಾಡಬಹುದು. ಸೊ ಇದಕ್ಕೆ ಉಳಿತಾಯ ಆಗುವಂತ ಸಮಯವನ್ನ ಸ್ವಲ್ಪ ಜಾಸ್ತಿ ಯಾವ ಕ್ವಶನ್ ನಿಮಗೆ ತೆಗೆದುಕೊಳ್ತೇವೆ ಅದಕ್ಕೆ ನೀವು ವಿನಿಯೋಗಿಸಬಹುದು. Then question number 17. A particle is moving with a speed along the circular path of radius r and completes the circle in a time t. The acceleration of the particle is. So ಇದು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದು ನಿಮ್ಗೆ ಈ ಸರ್ಕ್ಯುಲರ್ ಮೋಷನ್ ನಲ್ಲಿ ಕೆಲವು ಫಾರ್ಮುಲಾಗಳು ಬರ್ತವೆ. ಆ ಫಾರ್ಮುಲಾಗಳನ್ನ ನೀವು ಎಷ್ಟು ಚೆನ್ನಾಗಿ ಟ್ವಿಸ್ಟ್ ಮಾಡಬಹುದು ಅಂತಂದ್ರೆ ನೀವು ಇನ್ ಟರ್ಮ್ಸ್ ಆಫ್ ಫ್ರೀಕ್ವೆನ್ಸಿ, ಇನ್ ಟರ್ಮ್ಸ್ ಆಫ್ ಟೈಮ್ ಪೀರಿಯಡ್, ಇನ್ ಟರ್ಮ್ಸ್ ಆಫ್ ವೆಲಾಸಿಟಿ, ಹೆಂಗೆ ಬೇಕಾದ್ರೂ ನೀವು ಇವುಗಳನ್ನ ನೀವು ಟ್ವಿಸ್ಟ್ ಮಾಡಿ ಅವುಗಳನ್ನ ನೀವು ಆ ಫಾರ್ಮ್ಯಾಟ್ ಅನ್ನ ನೀವು ಚೇಂಜ್ ಮಾಡಬಹುದು. ಉದಾಹರಣೆಗೆ ನೋಡಿ, ಇದು V ಈಕ್ವಲ್ ಟು ಒಮೆಗಾ ಆರ್ ಅಂದ್ರೆ ಏನು, ಇಟ್ಸ್ ಅ ರಿಲೇಷನ್ ಬಿಟ್ವೀನ್ ಲೀನಿಯರ್ ವೆಲಾಸಿಟಿ ಅಂಡ್ ಆಂಗ್ಯುಲರ್ ವೆಲಾಸಿಟಿ. AC ಈಕ್ವಲ್ ಟು V ಸ್ಕ್ವೇರ್ ಬೈ R ಅಂತಂದ್ರೆ it's a centripetal acceleration, it's a linear velocity. ಈಗ ಫ್ರಮ್ ದಿ ಡೆಫಿನಿಷನ್ ಆಫ್ ವೆಲಾಸಿಟಿ, ಇದೊಂದು ಸರ್ಕಲ್ ಇದೆ ಅಂತ ಕೊಡ್ರಿ. ಈ ಸರ್ಕಲ್ ಇದ್ದ ಈ ಪಾಯಿಂಟ್ ನಿಂದ ಒಂದು ಪಾರ್ಟಿಕಲ್ ಹಿಂಗೆ ಟ್ರಾವೆಲ್ ಮಾಡಿ ಮತ್ತು ವಾಪಸ್ ಇದೇ ಪಾಯಿಂಟ್ ಬಂದ್ಬಿಟ್ರೆ ಸೊ ಹೌ ಮಚ್ ಡಿಸ್ಟೆನ್ಸ್ ಇಸ್ ಹ್ಯಾಸ್ ಕವರ್ಡ್, ದ ಡಿಸ್ಟೆನ್ಸ್ ಕವರ್ಡ್ ಬೈ ದಿಸ್ ಪಾರ್ಟಿಕಲ್ ಇಸ್ ಈಕ್ವಲ್ಸ್ ಟು ದಿ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್. ಈ ಸರ್ಕಲ್ ಇಂದ ರೇಡಿಯಸ್ r ಆಗಿದ್ರೆ ಸೊ from the definition of velocity ಏನಾಗ್ತದೆ, displacement divided by time. So displacement ಎಷ್ಟಾಯ್ತು, ಡಿಸ್ಪ್ಲೇಸ್ಮೆಂಟ್ ಅನ್ನೋ ಬದಲಿ ನೀವು ಡಿಸ್ಟೆನ್ಸ್ ಅಂತ ತಗೊಳ್ರಿ. ಐ ಆಮ್ ಟೇಕಿಂಗ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಲಾಸಿಟಿ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಲಾಸಿಟಿ ಹೆಂಗಿರುತ್ತೆ, ಸೊ 2πr upon t ಅಂತ ತಗೊಳ್ಬಹುದು. ಸೊ 2πr is a distance traveled for one complete rotation. ಒಂದು ಕಂಪ್ಲೀಟ್ ರೊಟೇಷನ್ ಆದ್ರೆ how much distance is covered, which is equals to circumference of the circle divided by capital T. capital T ಅಂದ್ರೆ ಏನು, ಇಲ್ಲಿಂದ ಹೋಗಿ ಮತ್ತೆ ಈ ಪಾಯಿಂಟ್ ಬಂದು ರೀಚ್ ಆಗಬೇಕಾದ್ರೆ ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ, ಕ್ಯಾಪಿಟಲ್ T. ದಿಸ್ ಇಸ್ ಟೈಮ್ ಪೀರಿಯಡ್. ಸೊ ಈ ಒಂದು ಫಾರ್ಮುಲಾನ ನೀವು ರಿಕಾಲ್ ಮಾಡ್ಬಿಟ್ರೆ ಸೊ ಇದನ್ನ ನೀವು ಕನ್ವರ್ಟ್ ಮಾಡ್ಕೋಬಹುದು. ಹೆಂಗೆ ಕನ್ವರ್ಟ್ ಮಾಡ್ಕೋಬಹುದು ಅಂತಂದ್ರೆ ನಿಮ್ಗೆ ಬೇಕಾಗಿರೋದೇನೋ ಎಕ್ಸಲೇಷನ್ ಆಫ್ ದಿ ಪಾರ್ಟಿಕಲ್. ಇಲ್ಲಿರೋದು V equal to 2πr upon T.
ಬಟ್ ಆನ್ಸರ್ ಇರೋದು ಇನ್ ಟರ್ಮ್ಸ್ ಆಫ್ 2π and t. ಇಲ್ಲಿ 2π ಇದೆ, t ಇದೆ. ಸೊ ಆನ್ಸರ್ ಕರೆಕ್ಟ್ ಇದೆ, ಬಟ್ ಇದನ್ನ ಸ್ವಲ್ಪ ಫಾರ್ಮ್ಯಾಟ್ ಅನ್ನ ಚೇಂಜ್ ಮಾಡ್ಕೋಬೇಕು. ಸೊ ಇದನ್ನ ನೀವು v²/r ಗೆ ಕನ್ವರ್ಟ್ ಮಾಡ್ಕೋಬೇಕು. v²/r ಕನ್ವರ್ಟ್ ಮಾಡ್ಕೋಬೇಕಾದ್ರೆ ಯು ಜಸ್ಟ್ ಹ್ಯಾವ್ ಟು ಮಲ್ಟಿಪ್ಲೈ v/r ಆನ್ ಬೋತ್ ಸೈಡ್ಸ್ ಆಫ್ ದಿ ಇಕ್ವೇಶನ್. ಅವಾಗ ನೀವು ಇಕ್ವೇಶನ್ ಅಲ್ಲಿ ಯಾವುದೇ ರೀತಿ ಬದಲಾವಣೆ ಆಗೋಲ್ಲ. ಬಟ್ ಇದೇನಾಗುತ್ತೆ, v ಇಂಟು v/r ಆಗ್ಬಿಟ್ರೆ v²/r ಆಗಿ ಕನ್ವರ್ಟ್ ಆಗ್ತದೆ. v²/r ಅಂತಂದ್ರೆ ಎಕ್ಸಲೇಷನ್, ಅಂಡ್ ಎಕ್ಸಲೇಷನ್ ಈಕ್ವಲ್ ಟು 2πr/t ಇಂಟು v/r ಆದ್ರೆ 1 r ಕ್ಯಾನ್ಸಲ್ ಆಗಿ ನಿಮಗೆ 2πv/t ಅಂತ ಉಳಿತದೆ. ಸೊ ದಿಸ್ ಇಸ್ ಯುವರ್ ಕರೆಕ್ಟ್ ಆನ್ಸರ್. ಸೊ ಆ ಕಾರಣಕ್ಕಾಗಿ ನೀವು ಈ ಕೊಟ್ಟಂತ 2 ಇಕ್ವೇಶನ್ ಗಳನ್ನ ಯಾವ ರೀತಿ ಅದರ ಫಾರ್ಮ್ಯಾಟ್ ಅನ್ನ ನಾವು ಚೇಂಜ್ ಮಾಡಬಹುದು ಅನ್ನೋದನ್ನ, ಇಟ್ ಇಸ್ ಜಸ್ಟ್ ಅ ಮ್ಯಾಥಮೆಟಿಕಲ್ ಅಡ್ಜಸ್ಟ್ಮೆಂಟ್. ಸೊ ಇದು ಒಂದು ಫಾರ್ಮುಲಾ ಏನಿದೆಲ್ಲ, ಈ ಫಾರ್ಮುಲಾ ಆಗಲಿ, ಇದು ಮ್ಯಾಥಮೆಟಿಕಲ್ ಅಡ್ಜಸ್ಟ್ಮೆಂಟ್ ಮಾಡಿರುವಂತ ಒಂದು ಇಕ್ವೇಶನ್ ಆಗಲಿ, ಸೊ ಇವುಗಳನ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ, ಸೊ ನಿಮ್ಗೆ ಯಾವ ಇಂಥ ಪ್ರಶ್ನೆಗಳನ್ನ ನಿಮ್ಗೆ ಬಹಳ ವೇಗವಾಗಿ ನೀವು ಆನ್ಸರ್ ಮಾಡಬಹುದು ಅಂತ ನಂದು ಒಂದು ಆತ್ಮವಿಶ್ವಾಸ. So let's move to question number 18. A particle is moving in a circle of radius r with a constant speed v. If radius is doubled, then its centripetal acceleration to the same speed should be doubled, halved, quadrupled, unchanged ಅಂತಿದೆ. ಸೊ ಸೊಲ್ಯೂಷನ್ ಏನಂದ್ರೆ, ನಾ ಅದಕ್ಕೆ ಹೇಳಿದ್ನಲ್ಲ, ಎಕ್ಸಲೇಷನ್ ಈಕ್ವಲ್ ಟು v²/r ಅಂತಂದ್ರೆ, ಸೊ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ರೇಡಿಯಸ್ ನೋಡಿ, ಈಗ ಇಫ್ ದ ರೇಡಿಯಸ್ ಈಸ್ ಡಬಲ್ಡ್, ರೇಡಿಯಸ್ ನೀವು ಜಾಸ್ತಿ ಮಾಡಿದ್ರೆ ಎಕ್ಸಲೇಷನ್ ಏನಾಗುತ್ತೆ, ಕಡಿಮೆ ಆಗ್ತದೆ. ಸೊ ನೀವು ಇಲ್ಲಿ ರೇಡಿಯಸ್ ಏನಿದೆಲ್ಲ ಇದನ್ನ ಡಬಲ್ ಮಾಡಿದ್ರೆ, ಸೊ ಡಬಲ್ ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ ಎಕ್ಸಲೇಷನ್ ಶುಡ್ ಬಿ ಹಾಲ್ಡ್. ಆ ಕಾರಣಕ್ಕಾಗಿ ಇದು ಬಿ ಇಸ್ ಕರೆಕ್ಟ್ ಆನ್ಸರ್. ಸೊ ಈ ಮೂಲಕ ನಾನು ಈ CET ಪರೀಕ್ಷೆಯಲ್ಲಿ ನಿಮ್ಗೆ ಈ CET ಪರೀಕ್ಷೆಯಲ್ಲಿ ಯಾವ ರೀತಿ ಫಿಸಿಕ್ಸ್ ಕ್ವಶನ್ ಗಳನ್ನ ಸಾಲ್ವ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಇದರಲ್ಲಿ ಸಾಕಷ್ಟು ನಿಮ್ಗೆ ಸಲಹೆಗಳನ್ನ ಕೊಟ್ಟಿದ್ದೀನಿ, ಯಾವ ರೀತಿ ಸಮಯವನ್ನ ನೀವು ಉಳಿಸ್ಬೇಕು ಅಂತ. ಸಮಯನ ಉಳಿಸ್ಬಿಟ್ರೆ ಸೊ ಅದೊಂಥರ ನಿಮ್ಗೆ ಬಹಳ ಒಂದು ನೆಕ್ಸ್ಟ್ ಡಿಫಿಕಲ್ಟ್ ಕ್ವಶನ್ಸ್ ಗೆ ಅದನ್ನ ಸಾಲ್ವ್ ಮಾಡಕ್ಕೆ ಅದನ್ನ ನೀವು ಉಪಯೋಗಿಸ್ಕೊಳ್ಬಹುದು. ಸೊ ಕೊನೆಯದಾಗಿ ನೀವೆಲ್ಲರೂ ನಿಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಳಲು CET ಪರೀಕ್ಷೆಯನ್ನ ತಯಾರು ಮಾಡ್ಕೊಳ್ತಾ ಇದ್ದೀರಾ. ಸೊ ನಿಮ್ಮ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ, ನಿಮ್ಮ ಕನಸು ನನಸಾಗ್ಲಿ. ಸೊ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ, ಡೋಂಟ್ ರನ್ ಬಿಹೈಂಡ್ ದಿ ಮಾರ್ಕ್ಸ್. ಸೊ ಬರೀ ಮಾರ್ಕ್ಸ್ ಅಂತ ಅದ್ರ ಬೆನ್ನ ಹತ್ತಿ ಹೋಗ್ಬೇಡಿ. ಸೊ ನಮಗೆ ಇಲ್ಲಿ ಬೇಕಾಗಿರೋದು ಏನಪ್ಪಾ ಅಂದ್ರೆ, ಸಮಾಜದಲ್ಲಿ ನಮ್ಗೆ ಒಳ್ಳೆ ವ್ಯಕ್ತಿಗಳು ಬೇಕು, ಅಂದ್ರೆ ಮಾನವೀಯತೆಯನ್ನ ಅರ್ಥ ಮಾಡ್ಕೊಂಡಿರ್ತ ವ್ಯಕ್ತಿಗಳು ಬೇಕು. ಆ ಕಾರಣಕ್ಕಾಗಿ ಮಾರ್ಕ್ಸ್ ಬೇಕು. ನಿಮ್ಗೆ ನಾಲೆಜ್ ಇದ್ರೆ ಖಂಡಿತವಾಗಿಯೂ ನಿಮ್ಗೆ ಮಾರ್ಕ್ಸ್ ಬಂದೇ ಬರ್ತದೆ. ಅದ್ರ ಜೊತೆಗೆ ನೀವು ಡಾಕ್ಟರ್ ಆಗ್ತಿರೋ ಅಥವಾ ಇಂಜಿನಿಯರ್ಸ್ ಆಗ್ತಿರೋ ನನಗೆ ಗೊತ್ತಿಲ್ಲ, ಆದ್ರೆ ಒಳ್ಳೆ ಡಾಕ್ಟರ್ ಆಗ್ರಿ, ಮಾನವೀಯತೆ ಇರುವಂತ ಡಾಕ್ಟರ್ಸ್ ಗಳಾಗಿ, ಮಾನವೀಯತೆ ಇರುವಂತ ಇಂಜಿನಿಯರ್ಸ್ ಗಳಾಗಿ. ಸೊ ನಿಮ್ಗೆ ಇದೊಂದು ಒಳ್ಳೆ ಅವಕಾಶ, ನಿಮ್ಮ ಒಂದು ಒಳ್ಳೆ ಕರಿಯರ್ನ ಬಿಲ್ಡ್ ಮಾಡ್ಕೊಳ್ಳಿಕ್ಕೆ ಒಂದು ಒಳ್ಳೆ ಅವಕಾಶ ಇದೆ. ಸೊ ಆ ಕಾರಣಕ್ಕಾಗಿ ನಿಮಗೆಲ್ಲರಿಗೂ ಶುಭ ಆಗಲಿ, ನಿಮ್ಮ ಒಂದು ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ, ನಿಮ್ಮ ಕನಸು ನನ್ಸಾಗ್ಲಿ ಅಂತ ಹೇಳ್ತಾ ನನ್ನ ಈ ಮಾತನ್ನ ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು.